ತಾಯಿ ಭಾರತ ಮಾತೆಯ ಪೂಜನಾ ಕಾರ್ಯಕ್ರಮ ಅಂತ ತಿಳಿಸಿದರು. ಇಡೀ ಭಾರತ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಭೌಗೋಳಿಕವಾದಂಥ ಪ್ರದೇಶಕ್ಕೆ ಒಂದು ಮಾತೃ ಸ್ವರೂಪವನ್ನು ಕೊಟ್ಟು ತಾಯಿ ಭಾರತಾಂಬೆಯ ಚಿತ್ರಣವನ್ನು ನಮಗೆ ಬರೆದುಕೊಟ್ಟವರು ಬಂಗಾಳದ ಅರವಿಂದನಾಥ ಠಾಗೂರ್ ಅವರು. ಅರವಿಂದನಾಥರು ತಾಯಿ ಭಾರತೀಯ ಚಿತ್ರಣವನ್ನು ಬರೆದು ಕೊಟ್ಟಾಗ ಅದಕ್ಕೊಂದು ಬ್ರಹ್ಮ ಸ್ವರೂಪಿಣಿಯ ತೇಜಸ್ಸಿತ್ತು. ಅದಕ್ಕೆ ಜೀವಂತ ಸ್ವರೂಪವನ್ನು ನಮಗೆ ಸಾಕ್ಷಾತ್ಕರಿಸುವಂತೆ ತೋರಿಸಿಕೊಟ್ಟವರು ಬಹುಶಃ ಇತ್ತೀಚೆಗೆ ದಗ್ನ ಮುನಿಗಳಾದಂಥ ತರುಣ್ ಸಾಗರ್ ಅವರು ತಾಯಿ ಭಾರತೀಯ ವಿಶೇಷ ಸ್ವರೂಪವನ್ನು ನಮಗೆ ತೋರಿಸ್ಕೊಡ್ತಾರೆ. ಒಮ್ಮೆ ತಾಯಿ ಭಾರತೀಯ ಮುಖಚರ್ಯನ ನೋಡಿ. ತಾಯಿ ಭಾರತಿ ಕಾಶ್ಮೀರವನ್ನು ಶಿರಸ್ಸಾಗಿ ಮೆರೆದವರು. ತಾಯಿ ಭಾರತಿಗೆ ಹಿಮಾಚಲ ಕಂಠಿಹಾರವಾದರೆ ಪಂಜಾಬ್ ಮತ್ತು ಉತ್ತರಾಖಂಡ ಆಕೆ ಕರ್ಣಕುಂಡಲಗಳು. ಹರಿಯಾಣ ಮತ್ತು ದೆಹಲಿ ತಾಯಿ ತೊಟ್ಟಂಥ ಹಾರ ಮಣಿ ಮುತ್ತು. ತಾಯಿ ಭಾರತಿ ಗುಜರಾತ್ ಅಭಯಹಸ್ತವಾದರೆ ಈಶಾನ್ಯ ರಾಜ್ಯಗಳು ಚಾಚಿದ ಹಸ್ತ. ತಾಯಿ ಭಾರತಿ ಮಧ್ಯಪ್ರದೇಶವನ್ನು ಡಾಬಾಗಿ ಸಿಂಗರಿಸಿಕೊಂಡಿದ್ದರೆ ಇಡೀ ದೇಶಕ್ಕೆ ಆಧಾರ ಸ್ತಂಭವಾಗಿ ನಿಂತಿರುವಂಥ ದಕ್ಷಿಣ ಭಾರತ ತಾಯಿ ಭಾರತೀಯ ಕಾಲುಗಳು. ಕಾಶ್ಮೀರ ತಾಯಿ ಭಾರತಿಗೆ ಚರಣ. ಆ ತಾಯಿ ಭಾರತೀಯ ಕನ್ಯಾಕುಮಾರಿ ಎಂಬ ಆ ಚರಣಕ್ಕೆ ಶ್ರೀಲಂಕಾ ಎಂಬ ಪುಟ್ಟದಾದಂಥ ಕಮಲದ ಹೂವನ್ನು ತಾಯಿ ಭಾರತಿಗೆ ಅರ್ಚನೆಗೆ ಅಂತ ಇಟ್ಟಿದ್ದೀವಿ. ಇಡೀ ದೇಶದಾದ್ಯಂತ ಹರಿದು ಬರುವಂಥ ಸಮಸ್ತ ನದಿಗಳು, ಗಂಗೆ, ತುಂಗೆ, ಕಾವೇರಿ, ಭದ್ರೆ, ಯಮುನೆ, ಎಲ್ಲ ನೇತ್ರಾವತಿ, ನರ್ಮದೆ ಎಲ್ಲರನ್ನು ಸೇರಿಸಿದರೆ ತಾಯಿ ಭಾರತೀಯ ಕಂಠದಿಂದ ಹಿಡಿದು ಆಕೆ ಕಾಲಿನವರೆಗೂ ಹರಿದು ಬರುವಂಥ ವೈಜಯಂತಿ ಮಾಲೆಯನ್ನು ತಾಯಿಗೆ ತೊಡಿಸಿದ್ದೀವಿ ನದಿ ಸ್ವರೂಪದಲ್ಲಿ. ತಾಯಿ ಭಾರತೀಯ ಕಾಲ್ಚರಣಗಳ ಅಡಿನಲ್ಲಿ ಒಂದತ್ತ ಬಂಗಾಳ ಕೊಲ್ಲಿ, ಮತ್ತೊಂದತ್ತ ಅರಬ್ಬಿ ಸಮುದ್ರ, ಮುಂದೆಗಡೆ ಹಿಂದೂ ಮಹಾಸಾಗರ ನಿಂತುಕೊಂಡು ಆ ಸಾಗರ ತ್ರಯರ ಅಣುವು ಕೂಡ ತಾಯಿ ಭಾರತೀಯ ಚರಣವನ್ನು ಪೂಜೆ ಮಾಡಲಿಕ್ಕೆ ಆ ಸಮುದ್ರ ರಾಜನ ಒಡಲಿನ ಭಾವನೆಯ ಧ್ವನಿ ಸ್ವರೂಪವಾಗಿ ನಿಂತಿದ್ದಾವೆ. ತಾಯಿ ಭಾರತೀಯ ಸ್ವರೂಪದಲ್ಲಿರುವಂಥ ಆ ಸ್ವರೂಪಕ್ಕೆ ಒಂದು ಕಿರೀಟ ಬೇಕಾಯಿತು. ಏಳುವ ಸೂರ್ಯನ ಮಿಂಚಿಗೆ ಕಂಚಿನಂತೆ ಮೆಳೆಯುವಂಥ ಕಂಚಿನ ಚುಂಕವನ್ನು ತಾಯಿ ಭಾರತಿ ಕಿರೀಟವಾಗಿ ಧರಿಸಿದ್ರೆ ಆ ಕನಕ ಕಿರೀಟವನ್ನು ಧರಿಸಿರುವಂಥ ತಾಯಿ ಭಾರತಿಗೆ ಸಮಸ್ತ ಭೂಮಿ ಸಿಂಹಾಸನ ಪೀಠವಾಗಿ ನಿಂತಿದೆ. ಆ ತಾಯಿ ಭಾರತಿ ಎಂಬ ಅಭೂತಪೂರ್ವವಾದ ಸ್ವರೂಪವನ್ನು ಕೊಟ್ಟು ಹಿರಿಯರು ಹೇಳುತ್ತಾರೆ, ಉತ್ತರದಲ್ಲಿ ಉತ್ತುಂಗ ಹಿಮಾಲಯ, ದಕ್ಷಿಣದಲ್ಲಿ ಅಗಾಧ ಶರದಿ, ಮೇಲೆ ಕಿರೀಟ ಪ್ರಾಯವಂತ ಕೆಳಗೆ ನಿಲ್ಲಿಸಿಂದು ಜಲಸ್ಪರ್ಶ, ತನ್ನ ಮಧ್ಯೆ ಕಂಗೊಳಿಸ್ತಿರುವಂಥ ರಾಷ್ಟ್ರ ಅದು ನಮ್ಮ ಭಾರತ ವರ್ಷ. ಆಕೆಗೆ ತಾಯಿ ಭಾರತಿ ಅಂತ ಹೆಸರುವಂಥ ನಮ್ಮ ಹಿರಿಯರ ಸ್ವರೂಪವನ್ನು ಕೊಟ್ಟು ಪೂಜಿಸುವಂಥ ಸ್ವರೂಪ ಅದು ತಾಯಿ ಭಾರತಿ. ಆ ತಾಯಿ ಭಾರತೀಯ ಆ ಅದ್ಭುತ ಸ್ವರೂಪಕ್ಕೆ ನಾವೆಲ್ಲರೂ ಕೂಡ ಮಕ್ಕಳು. ಬಂಕಿಮರು ಹೇಳುವಂಥ ಮಾತು ಸಂಪೂರ್ಣ ಒಂದೇ ಮಾತರಂನಲ್ಲಿ, ಕೋಟಿ ಕೋಟಿ ಕಂಠ ಖಲ ಖಲ ನಿನಾದ ಕರಾಲೆ, ಕೋಟಿ ಕೋಟಿ ಭುಜೈ ಧೃತ ಕರ ಕರವಾಲೆ, ಅಬಲಾಕೆನು ಮಾತು ಮೀ ಅಬಲೆ, ಬಹುಬಲ ಧರಿಣೀಂ ನಮಾಮಿ ತಾರಿಣೀಂ ರಿಪುದಲ ವರಿಣೀಂ ಮಾತರಂ ಒಂದೇ ಮಾತರಂ. ತಾಯಿ ಕೋಟಿ ಕೋಟಿ ಕಂಠಗಳಿಂದ ಸುಮಧುರವಾಗಿ ಹಾಡುವವಳು ನೀನು, ಕೋಟಿ ಕೋಟಿ ಭುಜಗಳಿಂದ ಶಸ್ತ್ರಚಾಲನೆ ಮಾಡುವವಳು ನೀನು, ಕೋಟಿ ಕೋಟಿ ಜನ ಮಕ್ಕಳು ನಿನಗೋಸ್ಕರ ಕಾದು ನಿಂತಿದ್ದಾರೆ ಸಂಪೂರ್ಣ ಜೀವವನ್ನು ಸಮರ್ಪಿಸಲಿಕ್ಕೆ. ತಾಯಿ ಭಾರತಿ ನೀನು ಹೇಗಮ್ಮ ಬಲೆ ಆಗ್ತೀಯಾ? ಬಂಕಿಮರು ಮಾಡುವಂಥ ಪ್ರಶ್ನೆ. ತಾಯಿ ಭಾರತಿ ಯಾರು ಅಂತ ಕೇಳಿದ್ರೆ ನಮಗೆ ಹಿರಿಯರು ಹೇಳಿಕೊಟ್ರು. ತ್ವಂ ಹಿ ದುರ್ಗಾ ದಶ ಪ್ರಹರಣ ಧಾರಿಣಿ, ಕಮಲಾ ಕಮಲದಳ ವಿಹಾರಿಣಿ, ವಾಣಿ ವಿದ್ಯಾದಾಯಿನಿ, ನಮಾಮಿ ತ್ವಾಂ ನಮಾಮಿ ಕಮಲಾ, ಮಮಲಾ ಮತುಲಾಂ ಸುಜಲಾಂ ಸುಫಲಾಂ ಮಾತರಂ ಒಂದೇ ಮಾತರಂ. ತಾಯಿ ಭಾರತಿ ನೀನು ದುರ್ಗೆ, ನನ್ನ ಬಾಹುಗಳಲ್ಲಿ ವಿರಾಜಿಸಿರುವಂಥ ಶಕ್ತಿ ಸ್ವರೂಪಡೆಯಾದಂಥ ಮಹಾದುರ್ಗಿ ನೀನು, ನನ್ನ ದೇಶದ ಕಮಲ ದಳಗಳ ಮೇಲೆ ವಿಹಾರಿಸಿರುವಂಥ ಲಕ್ಷ್ಮೀ ಸ್ವರೂಪಿ ನೀನು, ನನ್ನ ಜಿವ್ಯೆಯ ಮೇಲೆ ನಲಿದಾಡುವಂಥ ತಾಯಿ ಸರಸ್ವತಿ ನೀನು. ತಾಯಿ ಭಾರತಿ ಯಾರು ಅಂತ ಕೇಳಿದ್ರೆ ನಮ್ಮ ಭಾರತ ದೇಶದ ಒಂದೊಂದು ಗುಡಿ ಗೋಪುರದಲ್ಲೂ ಆರಾಧಿಸಲ್ಪಡುವಂಥ ಮೂರ್ತಿಗೆ ಜೀವಂತಿಕೆಯನ್ನು ತುಂಬುವವರು ಅದು ತಾಯಿ ಭಾರತ ಎಂಬ ಬಂಗಿರು ನಮಗೆ ತಿಳಿಸಿಕೊಟ್ಟು ಹೋದರು. ಅದನ್ನು ಇವತ್ತು ನಾವು ಕಣ್ತುಂಬಿಸಿಕೊಳ್ಳುವಂಥ ಅವಸರದಲ್ಲಿ ಮುಂದೆ ನಿಂತಿದ್ದೀವಿ. ತಾಯಿ ಭಾರತಿಗೆ ಸಮರ್ಪಣೆ ಆಗುವಂಥ ಸೇವೆ ಕೊಡುವಂಥ ಜವಾಬ್ದಾರಿ ನಮ್ಮದು. ಇಷ್ಟು ಅಗಾಧ ಪರಂಪರೆ, ಈ ಸಂಸ್ಕೃತಿಯನ್ನು ತಾಯಿ ಭಾರತಿ ಹೊರಿಸಿಕೊಂಡು ನಿಂತಿದ್ದಾರೆ. ಆ ತಾಯಿ ಭಾರತಾಂಬೆಯ ಭಾರತೀಯ ಸಂಸ್ಕೃತಿಯ ಜೀವಂತಿಕೆ ಕಾರಣವಾಗಬೇಕಾಗಿರೋದು ನಾವುಗಳು. ಆದರೆ ಇವತ್ತಿಗೂ ತಾಯಿ ಭಾರತೀಯ ಪೂಜನೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರ್ತೀವಿ. ಮಹಾಲಿಂಗೇಶ್ವರ ದೇವರ ಅಷ್ಟಬಂಧನ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಳ್ಳುತ್ತಿದ್ದೀವಿ. ತಾಯಿ ಭಾರತೀಯ ಜೈಕಾರಗಳು ನಮ್ಮ ಬಾಯಿಂದ ಹೊರಡುತ್ತಿದ್ದಾವೆ. ಇದು ಯಾವುದೂ ಸಾಮಾನ್ಯವಾದ ವಿಚಾರ ಅಲ್ಲ. ಕಾರಣ ಒಂದು ಕಾಲದಲ್ಲಿ ನಮ್ಮ ಇದೇ ಭಾರತೀಯ ಸಂಸ್ಕೃತಿಯನ್ನು ನಾಶ ಮಾಡಬೇಕು, ನಮ್ಮ ಮಠಮಂದಿರಗಳನ್ನು ಮಣ್ಣಲ್ಲಿ ಮಣ್ಣಾಗಿಸಬೇಕು, ನಮ್ಮ ಸನಾತನ ಹಿಂದೂ ಪರಂಪರೆಯನ್ನು ಅಳಿಸಿ ಹಾಕಬೇಕಂತ ನಮ್ಮ ಮೇಲಾದ ದಾಳಿ ಒಂದೂ ಎರಡಲ್ಲ, 1000ಕ್ಕೂ ಹೆಚ್ಚು ವರ್ಷ ನಿರಂತರ ನಮ್ಮ ಮೇಲೆ ದಾಳಿಯಾಗಿದೆ. ಇಷ್ಟು ವರ್ಷ ದಾಳಿ ಏನು ಮಹಾ ಅಂತ ನಾವು ಅಂದುಕೊಂಡ್ರೆ ಯಾವತ್ತಾದರೂ ಇತಿಹಾಸದ ಪುಟಗಳನ್ನು ತಿರುವು ಹಾಕಿ ನೋಡ್ದಾಗ ನಮ್ಗೆ ಬರ್ತಾ ಆಗುತ್ತೆ. ಇದೇ ಜಗತ್ತಿನಲ್ಲಿ ಪ್ರಾಚೀನ ಅಂತ ಕರೆಸ್ಕೊಂಡಂಥ 35 ಜನಾಂಗಗಳಿದ್ವಲ್ಲ, ಎಲ್ಲೋದ್ವು ಆ ಪ್ರಾಚೀನ ಜನಾಂಗಗಳು? ಎಲ್ಲೋಯ್ತು ಜಗತ್ತಿನ ಮುಂದೆ ಪಿರಮಿಡ್ಗಳನ್ನು ಕಟ್ಟಿ ಮೆರೆದಂಥ ಈಜಿಪ್ಷಿಯನ್ ಜನಾಂಗ? ಎಲ್ಲೋಯ್ತು ಜಗತ್ತನ್ನು ಆಳಲಿಕ್ಕೆ ಬಂದಂಥ ಗ್ರೀಕ್ ಜನಾಂಗ? ಎಲ್ಲೋಯ್ತು ಜಗತ್ತಿಗೆ ಭಾಷಾಶಾಸ್ತ್ರ ಪರಿಚಯಿಸಿಕೊಟ್ಟಂಥ ಪರ್ಷಿಯನ್ ಜನಾಂಗ? ಎಲ್ಲೋಯ್ತು ಜಗತ್ತಿನ ಮುಂದೆ ಬಿಚ್ಚುಗತ್ತಿ ಹಿಡಿದು ನಿಂತಂಥ ರೋಮನರ ಜನಾಂಗ? ಜಗತ್ತಿನಲ್ಲಿ ಪ್ರಾಚೀನ ಅಂತ ಕರೆಸ್ಕೊಂಡಂಥ 35ಕ್ಕೂ ಹೆಚ್ಚು ಜನಾಂಗಗಳು ಅಲ್ಪಾಯುಗಳಾಗಿ ಕಾಲಗರ್ಭ ಸೇರಿದ್ದಾವೆ. ನಮ್ಮ ಕಣ್ಣು ಮುಂದೆ ಕಾಣ್ತಿರದಂಥ 100 ಮತಪಂಥಗಳು
ಕಣ್ಮರೆಯಾಗಿ ಹೋಗಿದ್ದಾವೆ. ಯಾಕೆ? ಒಂದೇ ಒಂದು ಕಾರಣ, ಇತಿಹಾಸದಲ್ಲಿ ತಮ್ಮೇಲಾದಂಥ 10, 20, 30, 40, 50 ವರ್ಷಗಳ ಕಾಲದ ಒಂದೇ ಒಂದು ಪರಕೀಯ ಜನಾಂಗದ ದಾಳಿಯನ್ನು ತಡೆಯುವಷ್ಟು ಸಾಮರ್ಥ್ಯ ಇಲ್ಲದೆ ಆ ಪ್ರಾಚೀನ ಅಂತ ಕರೆಸ್ಕೊಂಡಂಥ ಜನಾಂಗಗಳೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಇತಿಹಾಸದ ಪುಟಗಳಿಂದ ಅಳಿಸಿ ಹೋದವು. ಆದರೆ ನಮ್ಮ ಸನಾತನ ಹಿಂದೂ ಧರ್ಮದ ಮೇಲೆ 10, 20, 40, 50 ವರ್ಷ ಅಲ್ಲ, ಚರಿತ್ರೆ ಸಾಕ್ಷಿಯಾಗಿ ನಿಂತಿದೆ. 1372ಕ್ಕೂ ಹೆಚ್ಚು ವರ್ಷ ನಿರಂತರ ನಮ್ಮ ಮೇಲೆ ದಾಳಿ. ಇಷ್ಟು ವರ್ಷ ನಮ್ಮ ಮೇಲೆ ದಾಳಿ ಮಾಡಿದವರು 1-2 ಪರಕೀಯ ಜನಾಂಗದವರ, 1-2 ಪರಕೀಯ ದೇಶದವರ. ಸ್ವಾಮಿ, 1000ಕ್ಕೂ ಹೆಚ್ಚು ವರ್ಷ ಮೊಘಲರು ಬಂದರು, ಅರಬ್ಬರು ಬಂದರು, ಅಫ್ಘನರು ಬಂದರು, ಪೋರ್ಚುಗೀಸರು ಬಂದರು, ಡಚ್ಚರು ಬಂದರು, ಫ್ರೆಂಚರು ಬಂದರು, ಇಂಗ್ಲೀಷರು ಬಂದರು, ಶಕರು ಬಂದರು, ಹೂಡರು ಬಂದರು. ಇವರೆಲ್ಲರೂ ಬಂದು ನಮ್ಮ ಮೇಲೆ ದಾಳಿ ಮಾಡಿದ ನಂತರವೂ ಇವತ್ತಿಗೂ ಸನಾತನ ಹಿಂದೂ ಧರ್ಮವಾಗಿ ಜೀವಂತವಾಗಿದೆ. ಭಾರತೀಯ ಸಂಸ್ಕೃತಿಯಾಗಿ ಉಳಿತಿದೆ. ಜಗತ್ತಿನಾದ್ಯಂತ 100 ಕೋಟಿಗೂ ಹೆಚ್ಚು ಹಿಂದೂಗಳು ಮನೆಗಳಲ್ಲೂ ಧರ್ಮಾಚರಣೆ ಮಾಡ್ತಿದ್ದೀವಿ. ಯಾರು ಕಾರಣ? ಇತಿಹಾಸಕಾರರು ಪ್ರಶ್ನೆ ಮಾಡ್ತಾರೆ. ಆ ನೈಲ್ ನದಿಯ ಕಣಿವೆಯಲ್ಲಿ ಹುಟ್ಟಿ ಮೆರೆದಂಥ ಈಜಿಪ್ಷಿಯನ್ನರ ಜನಾಂಗ ಇವತ್ತು ಏನಾಗಿ ನಿಂತಿದೆ? ಈಜಿಪ್ಷಿಯನ್ನರು ಕಟ್ಟಿದಂಥ ಪಿರಮಿಡ್ಗಳು ಇವತ್ತು ಸ್ತಬ್ಧವಾಗಿರಬಹುದು, ಆದರೆ ನಮ್ಮ ಪೂರ್ವಿಕರು ನಿರ್ಮಿಸಿದಂಥ ಕಾಶಿ ವಿಶ್ವನಾಥ ಮಂದಿರದಲ್ಲಿ ಇವತ್ತಿಗೂ ಘಂಟಾನಾದಗಳು ಝೇಂಕರಿಸ್ತವೆ. ರೋಮನರು ಕಟ್ಟಿದಂಥ ಸಾಮ್ರಾಜ್ಯಗಳು ಅಧಪತನಗೊಂಡು ನಮ್ಮ ಪೂರ್ವಿಕರು ಕಟ್ಟಿದಂಥ ಒಂದು ಸೋಮನಾಥ ಮಂದಿರ ಮೇಲೆ ಒಮ್ಮೆ ದಾಳಿ ಆಯಿತು, ನಾವು 2ನೇ ಬಾರಿ ಮರು ನಿರ್ಮಾಣ ಮಾಡಿದ್ವಿ. 3ನೇ ಬಾರಿ ಸೋಮನಾಥ ಮಂದಿರದ ಮೇಲೆ ದಾಳಿ ಆಯ್ತು, 4ನೇ ಬಾರಿ ನಿರ್ಮಾಣ ಮಾಡಿದ್ವಿ. 17 ಬಾರಿ ಸೋಮನಾಥ ಮಂದಿರದ ಮೇಲೆ ಸತತವಾಗಿ ದಾಳಿಯಾಗಿ ಸೋಮನಾಥ ಮಂದಿರವನ್ನು ಭಗ್ನಗೊಳಿಸಿದ ನಂತರವೂ 18 ಬಾರಿ ಸೋಮನಾಥ ಮಂದಿರವನ್ನು ಪುನರ್ ಪ್ರತಿಷ್ಠಾಪನೆ ಮಾಡಿ ಇವತ್ತಿಗೂ ಜೀವಂತವಾಗಿಟ್ಟಿದ್ದೀವಿ. ಆ ಸೋಮನಾಥ ಮಂದಿರದಲ್ಲಿ ಆರತಿ ಸಂದರ್ಭಕ್ಕೆ ಗಂಟಾ ಜಾಗಟಗಳು ಜಂಕರಿಸ್ತವೆ. ಗ್ರೀಕರು ಕಟ್ಟಿದಂಥ ಸಾಮ್ರಾಜ್ಯಗಳು ನೆಲಕ್ಕುರುಳಿದವು, ಪಳವಳಿಕೆಗಳಾಗಿ ಇವತ್ತು ಮ್ಯೂಸಿಯಂಗಳಲ್ಲಿ ಸಿಗ್ತಾವೆ. ಅವರು ಕಟ್ಟಿದಂಥ ದೇವಾಲಯಗಳು, ಅಥೆನ್ಸ್ನಲ್ಲಿದ್ದಂಥ ದೇವಾಲಯಗಳು ಇವತ್ತು ಏನಾಗಿದ್ದಾವೆ? ಆದರೆ ನಮ್ಮ ಪೂರ್ವಿಕರು ಕಟ್ಟಿದಂಥ ಒಂದು ದೇವಾಲಯ, ರಾಮ ಮಂದಿರ, 500 ವರ್ಷಗಳ ಹಿಂದೆ ಒಂದು ರಾಮ ಮಂದಿರವನ್ನು ನಿರ್ನಾಮಗೊಳಿಸಿದ್ರೆ ಇಡೀ ಭಾರತೀಯ ಹಿಂದೂ ಸಂಸ್ಕೃತಿಯಲ್ಲಿ ಬರುವಂಥ ರಾಮ ಭಕ್ತಿ ಅಳಿಸಿ ಹೋಗುತ್ತೆ ಅನ್ನೋ ಭ್ರಮೆಯಿಂದ ಮೊಘಲರು ರಾಮ ಮಂದಿರವನ್ನು ಅಳಿಸಿ ಹಾಕುವಂಥ ಪ್ರಯತ್ನ ಮಾಡಿದ್ರು, ರಾಮ ಮಂದಿರ ಒಡೆದ್ರು. ಆದರೆ ಯಾವ ಮಟ್ಟದ ಧರ್ಮ ಜಾಗೃತಿ ನಮ್ಮ ಪೂರ್ವಿಕರು ಕಾಯ್ದುಕೊಂಡು ಬಂದರು ಅಂದರೆ 500 ವರ್ಷಗಳ ಕಾಲ ಮಂದಿರ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ನಮ್ಮ ಪೂರ್ವಿಕರು ಅಯೋಧ್ಯೆಗೆ ಹೋಗಿದ್ದಾರೆ, ಪರಿಕ್ರಮ ಮಾಡಿ ಬಂದಿದ್ದಾರೆ. 500 ವರ್ಷಗಳ ಕಾಲ ಮಂದಿರದ ಬಾಗಿಲು ಒಡೆದಾಗಲೂ ನಮ್ಮ ಪೂರ್ವಿಕರು ಅಯೋಧ್ಯೆಗೆ ಹೋಗಿದ್ದಾರೆ, ಪರಿಕ್ರಮ ಮಾಡಿ ಬಂದಿದ್ದಾರೆ. ಮಂದಿರದ ಬಾಗಿಲು ಮುಚ್ಚಿರಬೇಕಾದ್ರೂ ನಮ್ಮ ಪೂರ್ವಿಕರು ಅಯೋಧ್ಯೆಗೆ ಹೋಗಿದ್ದಾರೆ, ಪರಿಕ್ರಮ ಮಾಡಿ ಬಂದಿದ್ದಾರೆ. ರಾಮ ಮಂದಿರವೇ ಅಲ್ಲಿ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲೂ ನಮ್ಮ ಪೂರ್ವಿಕರು ಅಯೋಧ್ಯೆಗೆ ಹೋಗಿದ್ದಾರೆ, ಪರಿಕ್ರಮ ಮಾಡಿ ಬಂದಿದ್ದಾರೆ. ಮಂದಿರ ಇದ್ದಂಥ ಜಾಗವನ್ನು ಕಳಂಕಿತ ಕಟ್ಟಡ ಅಂತ ಹೆಸರು ಕೊಟ್ಟಾಗಲೂ ನಮ್ಮ ಪೂರ್ವಿಕರು ಅಯೋಧ್ಯೆಗೆ ಹೋಗಿದ್ದಾರೆ, ಪರಿಕ್ರಮ ಮಾಡಿ ಬಂದಿದ್ದಾರೆ. 500 ವರ್ಷಗಳ ಕಾಲ ರಾಮ ಮಂದಿರ ಇತ್ತೋ ಇಲ್ವೋ ಗೊತ್ತಿಲ್ಲ, ಮಂದಿರದ ಬಾಗಿಲು ತೆರೆದಿದೆಯೋ ಇಲ್ಲೋ ಗೊತ್ತಿಲ್ಲ, ಮಂದಿರ ಇದ್ದಂಥ ಜಾಗ ಯಾವ ಪರಿಸ್ಥಿತಿಯಲ್ಲಿದೆ ತಿಳಿದಿಲ್ಲ. ಆದರೆ ಆ ಮಂದಿರ ಇದ್ದಂಥ ಅಯೋಧ್ಯೆಗೆ ಹೋಗಿ ಮಂದಿರ ಕಾಣಲಿಲ್ಲ ಅಂದ್ರು ತಾಯಿ ಸರಿಯೂ ನದಿಯ ತೀರದಲ್ಲಿರುವಂಥ ಒಂದು ಹಿಡಿ ಮಣ್ಣನ್ನು ಮನೆಗೆ ತಗೊಂಡು ಬಂದು ಅದನ್ನು ದೇವರ ಕೋಣೆಯಲ್ಲಿ ಪೂಜಿಸಿದ್ದಾರೆ. 500 ವರ್ಷಗಳ ಕಾಲ ಮಂದಿರ ಇತ್ತೋ ಇಲ್ವೋ, ಆದರೆ ಮನೆಯಲ್ಲಿ ಅವಳಿ ಜವಳಿ ಮಕ್ಕಳು ಹುಟ್ಟಿದ ಕೂಡಲೇ ಆ ಮಕ್ಕಳಿಗೆ ರಾಮ ಲಕ್ಷ್ಮಣ ಅಂತ ನಾಮಕರಣ ಮಾಡಿ ನಮ್ಮನ್ನ ತಾಯಿಂದರು ರಾಮರನ್ನ ಜೀವಂತವಾಗಿಡುವಂಥ ಕೆಲಸವನ್ನು ಮಾಡಿದ್ದಾರೆ. ಮನೆಯಲ್ಲಿ ಹೆಣ್ಣು ಮಗಳು ಹುಟ್ಟಿದ ಕೂಡಲೇ ಆ ಹೆಣ್ಣು ಮಗಳಿಗೆ ಜಾನಕಿ ಅಂತ ಹೆಸರನ್ನು ಕೊಟ್ಟಿದ್ದೀವಿ, ಸೀತಾಮಾತೆ ಆದರ್ಶವನ್ನು ತೋರಿಸಿದ್ದೀವಿ. ಅಣ್ಣ ತಮ್ಮಂದರು ಜಗಳ ಆಡಿದಾಗ ಭರತ ರಾಮರ ಆದರ್ಶವನ್ನು ಕೊಟ್ಟಿದ್ದೀವಿ. ಹಿರಿಯರ ವಿರುದ್ಧವಾಗಿ ಮಕ್ಕಳು ಎದ್ದು ನಿಂತಾಗ ಹನುಮನ ಪ್ರೇರಣೆಯನ್ನು ತಿಳಿಸಿದ್ದೀವಿ. 500 ವರ್ಷಗಳ ಕಾಲ ಮಂದಿರ ಇತ್ತೋ ಇಲ್ವೋ, ಆದರೆ ಕಣ ಕಣದಲ್ಲಿ ರಾಮನನ್ನು ಜೀವಂತವಾಗಿಡುವಂಥ ಪ್ರಯತ್ನ ನಮ್ಮ ಪೂರ್ವಿಕರು ಮಾಡಿದ್ರಲ್ಲ. ಅದಕ್ಕೆ ಇತಿಹಾಸಕಾರರು ಪ್ರಶ್ನೆ ಮಾಡೋದು, ಯಾವುದು ಈ ಧರ್ಮವನ್ನು ಈ ರೀತಿ ಜೀವಂತವಾಗಿಟ್ಟಿರೋದು? ಆದ್ಯಂತರಹಿತವಾದಂಥ ಸನಾತನ ಧರ್ಮದ ಚರಿತ್ರೆಯನ್ನು ಕೆದಕಿ ನೋಡಿ ಇತಿಹಾಸಕಾರ ಹೇಳ್ತಾರೆ, ವಾಟ್ ಮೇಕ್ಸ್ ಹಿಂದೂಸಮ್ ಎ ಲಿವಿಂಗ್ ಟ್ರೆಡಿಷನ್? ಇಸ್ ಇಟ್ ದರ್ ಟೆಕ್ಸ್ಟ್? ಇಸ್ ಇಟ್ ದರ್ ನಾಲೆಜ್ ಸಿಸ್ಟಮ್? ಇಸ್ ಇಟ್ ದರ್ ಸಾಂಗ್ ಸಾಂಗ್ ಇನ್ ಇಸ್ ಗ್ಲೋರಿ? ಇಸ್ ಇಟ್ ದರ್ ಬುಕ್ಸ್ ರಿಟನ್? ಇಸ್ ಇಟ್ ದರ್ ಪ್ರೈಡ್? ಯಾವುದು ಧರ್ಮವನ್ನು ಜೀವಂತವಾಗಿಟ್ಟಿರೋದು? ಅವರ ಅಗಾಧ ಜ್ಞಾನ ಪರಂಪರೆಯ, ಅವರ ಪೂರ್ವಿಕರು ಬರೆದ ಪುಸ್ತಕಗಳ, ಅವರು ಹಾಡುವ ಹಾಡುಗಳ, ಅವರ ಹಿರಿಮೆಯ, ಅವರ ಸ್ವಾಭಿಮಾನವ ಯಾವುದು ಸನಾತನ ಧರ್ಮವನ್ನು ಜೀವಂತವಾಗಿಟ್ಟಿದೆ? ಉತ್ತರ ಸಿಗದಿದ್ದಾಗ ಆದಿಯೂ ಸಿಗದೆ ಅಂತ್ಯವೂ ಸಿಗದೆ ಸನಾತನ ಧರ್ಮದ ಅಗಾಧ ಆಲದ ಮರದ ವೃಕ್ಷವನ್ನು ಕೊಂಡು ಕೊನೆಗೆ ಇತಿಹಾಸಕಾರರು ಕನ್ಕ್ಲೂಷನ್ ಅನ್ನು ಕೊಡ್ತಾರೆ. ಹಿಂದೂಸಮ್ ಇಸ್ ಎ ಲಿವಿಂಗ್ ಟ್ರೆಡಿಷನ್, ನಾಟ್ ಬಿಕಾಸ್ ಆಫ್ ದರ್ ನಾಲೆಜ್, ನಾಟ್ ಬಿಕಾಸ್ ಆಫ್ ದರ್ ಬುಕ್ಸ್, ನಾಟ್ ಬಿಕಾಸ್ ಆಫ್ ದ ಸಾಂಗ್ sang in its glory, neither is it because of their tradition, nor is it because of their pride. Rather, Hinduism is a living tradition because of their practices and rituals. ಸನಾತನ ಧರ್ಮವನ್ನು ಜೀವಂತವಾಗಿಟ್ಟಿರೋದು ಅವರ ಜ್ಞಾನ ಅಲ್ಲ, ಅವರ ಹಿರಿಮೆ ಅಲ್ಲ, ಅವರ ಪರಂಪರೆ ಯಾವುದೂ ಅಲ್ಲ. ಸನಾತನ ಧರ್ಮವನ್ನು ಜೀವಂತವಾಗಿಟ್ಟಿರೋದು ಅವರ ಪಾಲಿಸಿಕೊಂಡು ಬಂದಂಥ ಪದ್ಧತಿಗಳು, ಆಚರಿಸಿದಂಥ ಆಚರಣೆಗಳು ಸನಾತನ ಧರ್ಮವನ್ನು ಜೀವಂತವಾಗಿಟ್ಟಿರೋದು. ಯಾಕೆ ಬ್ರಹ್ಮಕಲಶೋತ್ಸವ, ಯಾಕೆ ಅಷ್ಟಬಂಧ ಇಂಥ ಕಾರ್ಯಕ್ರಮಕ್ಕೆ ಯಾಕೆ ಹಿಂದೂಗಳು ಜೊತೆಯಾಗಿ ಸೇರಬೇಕಂದ್ರೆ ಈ ಕಾರಣಕ್ಕೆ. ಪರಂಪರೆ ಜೀವಂತವಾಗಿಟ್ಟಿರೋದು, ಇಂಥ ಆಚರಣೆಗಳು, ಇಂಥ ಪದ್ಧತಿಗಳು
ಸ್ವಾಮಿ, ಒಬ್ಬ ಹಿಂದುವಿಗೆ ವೇದಗಳ ಪರಿಚಯ ಇಲ್ಲದೆ ಇರ್ಬೋದು, ಒಬ್ಬ ಹಿಂದೂಗಳಿಗೆ ವೇದೋಪನಿಷತ್ಗಳ ಪಾಠ ಆಗದೇ ಇರ್ಬೋದು, ಒಬ್ಬ ಹಿಂದುವಿಗೆ ತನ್ನ ಗ್ರಂಥಗಳ ಯಾವುದೇ ಪರಿಚಯ ಅರಿವು ಇಲ್ಲದೆ ಇರಬಹುದು. ಆದರೆ ಒಬ್ಬ ಹಿಂದೂ ದೇವಸ್ಥಾನದಲ್ಲಿ ಒಂದು ದೈವಿ ಕಾರ್ಯ ನಡೀತಿದೆ ಅಂತ ಬಂದಾಗ ಗೊತ್ತೋ ಗೊತ್ತಿಲ್ಲದೋ ಬಂದು ಸೇರ್ತಾರೆ. ಸೇರಿದ ಕೂಡಲೇ ಭಗವಂತನ ಮುಂದೆ ಎರಡು ಕೈನ ಜೋಡಿಸಿ ತಲೆ ಬಾಗಿ ಹೋಗ್ತಾರಲ್ಲ, ಆ ಒಂದು ಪದ್ಧತಿ ಸಾಕು ಒಬ್ಬ ಹಿಂದುವನ್ನಾಗಿಸ್ಲಿಕ್ಕೆ. ಇದನ್ನ ನಮ್ಮ ಪೂರ್ವಿಕರು ಹೇಳಿದ್ದು, ಈ ಪರಂಪರೆ ಜೀವಂತವಾಗಿಡಿ, ಈ ಆಚರಣೆಯನ್ನು ಜೀವಂತವಾಗಿಡಿ. ಇದನ್ನೇ ಸ್ವಾಮಿ ವಿವೇಕಾನಂದ ಹೇಳೋದು. ಯಾಕೆ ಇವತ್ತು ಭಾರತ ಮಾತಾ ಪೂಜನಾ ಕಾರ್ಯಕ್ರಮ ಆಯೋಜಿಸಿರೋದಂದ್ರೆ ಇದೇ ಕಾರಣಕ್ಕೆ. ವಿವೇಕಾನಂದರು ಹೇಳ್ತಾರೆ, ಟುಡೇ ದರ್ ಇಸ್ ಸ್ಪೈಡರ್ ವೆಬ್ಸ್ ವೇರ್ ಒನ್ಸ್ ರೋಮ್ ರೂಲ್ಡ್. ರೋಮರು ಆಳಿದಂಥ ನೆಲದಲ್ಲಿ ಇವತ್ತು ಜೇಡರ ಬಲೆಗಳು ಕಟ್ಟಿದ್ದಾವೆ. ಎಲ್ಲೋಯ್ತು ಜೂಲಿಯಸ್ ಸೀಸರ್ ಆಳಿದಂಥ ರೋಮ್? ಎಲ್ಲೋಯ್ತು ಅಲೆಕ್ಸಾಂಡರ್ ಆಳಿದಂಥ ಗ್ರೀಕ್? ಎಲ್ಲವೂ ದಪ್ಪತನಗೊಳ್ಳುತ್ತಲ್ಲ. ಯಾಕೆಂದ್ರೆ ವಿವೇಕಾನಂದರು ಹೇಳ್ತಾರೆ, ರೋಮಿನ ಆಧಾರ ಅಥಾರಿಟಿ. ಯಾವತ್ತು ಅಲ್ಲಿನ ಅಥಾರಿಟಿಗೆ ಧಕ್ಕೆ ಬಂತು ಅವತ್ತು ಇಡೀ ರೋಮ್ ಸಾಮ್ರಾಜ್ಯ ಅಳಿಸಿ ಹೋಯಿತು. ಗ್ರೀಕನ ಅಥಾರಿಟಿ ತಮ್ಮ ಮೈಥಾಲಜಿ, ಯಾವತ್ತು ಮೈಥಾಲಜಿಗೆ ಹೊಡೆತ ಬಿತ್ತು ಅವತ್ತು ಗ್ರೀನ್ ಸಾಮ್ರಾಜ್ಯ ಅಳಿಸಿ ಹೋಯಿತು. ಇವತ್ತಿಗೂ ಯುರೋಪಿನ ಆಧಾರ ಸ್ತಂಭ ಅವರ ವ್ಯಾಪಾರ. ಯಾವತ್ತು ಯುರೋಪಿನ ವ್ಯಾಪಾರಕ್ಕೆ ಹೊಡೆತ ಬೀಳುತ್ತೋ ಅವತ್ತು ಯುರೋಪ್ ಅಧಪತನಗೊಳ್ಳುತ್ತೆ. ವಿವೇಕಾನಂದರು ಭವಿಷ್ಯವಾಣಿ ನುಡಿತಾರೆ. ಆದರೆ ಭಾರತ ಅಧಪತನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಗೊತ್ತೇ? ಭಾರತದ ಆಧಾರ ಸ್ತಂಭ ಯಾವುದು ಅಂತ ಕೇಳಿದ್ರೆ ಹಿರಿಯರು ಹೇಳ್ತಾರೆ, ಜಗತ್ತಿನಲ್ಲಿ ನೂರಾರು ದೇಶಗಳಿಗೆ ನೂರಾರು ದೇವರುಗಳು, ಆದರೆ ನಮಗೆ ಮಾತ್ರ ಚೆನ್ನಾಗಿ ಸತ್ಯ ಗೊತ್ತು, ದೇಶವೇ ದೇವರು ಅಂತ. ಆ ದೇಶವನ್ನು ದೇವರು ಅಂತ ಆರಾಧಿಸೋದಲ್ಲ, ಅದಕ್ಕೆ ಈ ದೇಶ ಜೀವಂತವಾಗಿದೆ. ವಿವೇಕಾನಂದರು ಕೊಟ್ಟಂತ ಕರೆ ಭಾರತದ ಆಧಾರ ಸ್ತಂಭ ಆ ಆಧ್ಯಾತ್ಮ, ಆ ಪರಂಪರೆ, ಆ ಪದ್ಧತಿ, ಆಚರಣೆ. ಎಲ್ಲಿವರೆಗೂ ಆ ಪರಂಪರೆನ ಪದ್ಧತಿ ಆಚರಣೆಗಳ ಮೂಲಕ ನಾವು ಜೀವಂತವಾಗಿರ್ತೀವೋ, ಆ ಆಧ್ಯಾತ್ಮ ಪರಂಪರೆ ನಮ್ಮ ಜೀವಂತವಾಗಿರುತ್ತೋ, ಅವತ್ತವರೆಗೂ ಭಾರತವನ್ನು ಅಳ್ಳಗಳಿಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಆ ಪರಂಪರೆನ ಜೀವಂತವಾಗಿಡಿ. ಈಗ ಬರುವಂಥ ಪ್ರಶ್ನೆ, ನಾವು ಹೇಗೆ ಆ ಪರಂಪರೆನ ಜೀವಂತವಾಗಿಡಬೇಕಾಗಿದ್ರೆ? ಶತಮಾನಗಳ ಸಂಘರ್ಷಗಳನ್ನು ಕಳೆದು ಸನಾತನ ಧರ್ಮವನ್ನು ಉಳಿಸಿ ನಮ್ಮ ಪೂರ್ವಿಕರು ನಮ್ಮ ಕೈ ಕೊಟ್ಟೋಗಿದ್ದಾರೆ. ನಮ್ಮ ಕೈಯಲ್ಲಿರುವಂಥ ಧರ್ಮ ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸೋದು ನಮ್ಮ ಕರ್ತವ್ಯ. ಈಗ ಬರುವಂಥ ಪ್ರಶ್ನೆ, ನಾವು ಹೇಗೆ ಧರ್ಮ ರಕ್ಷಣೆ ಮಾಡಬೇಕು? ಈ ಪ್ರಶ್ನೆಗೆ ಉತ್ತರವನ್ನು ಯುಗಗಳ ಹಿಂದೆ ಕುರುಕ್ಷೇತ್ರದ ರಣರಂಗದಲ್ಲಿತ್ತು ಭಗವದ್ಗೀತೆ 4ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಅರ್ಜುನನ ಮೂಲಕ ಶ್ರೀಕೃಷ್ಣ ಪರಮಾತ್ಮ ಇಡೀ ಹಿಂದೂ ಸಮಾಜಕ್ಕೆ ಕರೆಯನ್ನು ಕೊಡ್ತಾರೆ. ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತಃ ಅಭ್ಯುತ್ಥಾನಮ ಧರ್ಮಸ್ಯ ದದಾತ್ಮರುಜಾಮ್ಯಹಂ ಪರಿತ್ರಾಣೇಯ ಸಾಧನ ವಿನಾಶ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ. ಯುಗಕ್ಕೂ ಧರ್ಮ ರಕ್ಷಣೆಗೆ ನಾನೇ ಅವತರಿಸಿ ಬರ್ತೀನಿ. ಆದರೆ ಕಲಿಯುಗದಲ್ಲಿ ಧರ್ಮ ರಕ್ಷಣೆಗೆ ಯಾವ ಅವತಾರ? ಕೃಷ್ಣ ಪರಮಾತ್ಮ ಕೊಡುವಂತ ಕರೆ. ಕಲಿಯುಗದ ಅಂತ್ಯದಲ್ಲಿ ಕಲಿಕೆ ಅವತಾರ. ಆದರೆ ಕಲಿಯುಗ ನಡೀತಾ ಇರಬೇಕಾದ್ರೆ ಕಲಿಯುಗದೊಳಗೆ ದೇಶ ಧರ್ಮ ರಕ್ಷಣೆಗಿರೋದು ಒಂದೇ ಒಂದು ಅವತಾರ, ಅದು ಸಂಘೆ ಶಕ್ತಿ ಕಲಿಯುಗೆ. ಸಂಘಟಿತ ಬಲದಿಂದ ಮಾತ್ರ ಕಲಿಯುಗದಲ್ಲಿ ಧರ್ಮ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ. ಸಂಘಟಿತರಾಗಿ ಬನ್ನಿ ಹಿಂದೂ ಸಮಾಜ. ಕೃಷ್ಣ ಪರಮಾತ್ಮ ಕರೆ ಕೊಟ್ಟರು, ಆದರೆ ನಮ್ಮ ದೌರ್ಭಾಗ್ಯ ಹೇಳ್ಕೊಳ್ಳಿಕ್ಕಿದ್ದೀವಿ. ಜಗತ್ತಿನಲ್ಲಿ 100 ಕೋಟಿಗೂ ಹೆಚ್ಚು ಹಿಂದೂಗಳ ಜನಸಂಖ್ಯೆ ಇಡೀ ಜಗತ್ತಿನಾದ್ಯಂತ. ಆದರೆ ಒಬ್ಬ ಹಿಂದುವಿನ ಮುಂದೆ ನಿಂತಿವತ್ತು, ನೀನು ಯಾರಪ್ಪ, ನೀನು ಯಾವ ಸಮಾಜಕ್ಕೆ ಸೇರಿದವನು, ನಿನ್ನ ಪರಿಚಯ ಏನು ಅಂತ ಕೇಳಿದರೆ ಹಿಂದುವಿನ ಬಾಯಿನಲ್ಲಿ ಧರ್ಮದ ಹೆಸರು ಬರೋಕ್ಕೂ ಮುಂಚೆ ಜಾತಿ ಹೆಸರು ಬಂದಿರುತ್ತೆ. ಒಬ್ಬ ಹಿಂದೂ ಹೋಗೋಕ್ಕೆ ಮುಂಚೆ ಒಬ್ಬ ಹಿಂದೂ ಬ್ರಾಹ್ಮಣ ಆಗ್ತಾರೆ, ಒಬ್ಬ ಹಿಂದೂ ಲಿಂಗಾಯತರಾಗ್ತಾರೆ, ಒಬ್ಬ ಹಿಂದೂ ಕುರುಬರಾಗ್ತಾರೆ, ಒಬ್ಬ ಹಿಂದೂ ಗೌಡ್ರಾಗ್ತಾರೆ, ಒಬ್ಬ ಹಿಂದೂ ನಾಯಕ್, ಒಬ್ಬ ಹಿಂದೂ SC, ಒಬ್ಬ ಹಿಂದೂ ST, ಒಬ್ಬ ಹಿಂದೂ ಶೆಟ್ಟಿ, ಒಬ್ಬ ಹಿಂದೂ ಪೂಜಾರ್, ಒಬ್ಬ ಹಿಂದೂ ಮರಾಠ, ಒಬ್ಬ ಹಿಂದೂ ಬನಿಯಾ, ಒಬ್ಬ ಹಿಂದೂ ಜಾಟ್ಪುತ್, ಒಬ್ಬ ಹಿಂದೂ ಮಹರ್, ಒಬ್ಬ ಹಿಂದೂ ಜಾಟ್, ಒಬ್ಬ ಹಿಂದೂ ಮೊಗವೀರ. ಹಿಂದೂ ಆಗೋದು ಯಾವಾಗ? ನಾವು ಹಿಂದೂಗಳ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಜಾತಿ ಯಾವುದೇ ಇರಲಿ, ಆ ಜಾತಿಗಳ ಮೇಲೆ ನಾವಿಟ್ಟಿರುವಂಥ ಜಾತಿ ಪ್ರೇಮ ಎಷ್ಟೇ ವಿಶಾಲವಾಗಿರಲಿ, ನಮ್ಮ ಜಾತಿ ನಮ್ಮನೆಯ ದೇವರ ಕೋಣೆ ಒಳಗೆ ಸೀಮಿತವಾಗಿರಬೇಕು. ನಮ್ಮ ರಾಜಕೀಯ ಆಸಕ್ತಿ ಯಾವುದೇ ಇರಲಿ, ನೀವು ಯಾವ ರಾಜಕೀಯ ಪಕ್ಷಕ್ಕೆ ಬೇಕಾದರೂ ಕೆಲಸ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ಯಾವ ರಾಜಕೀಯ ಪಕ್ಷದ ಕಾರ್ಯಕರ್ತ ಅಂತ ಬೇಕಾದರೂ ಹೇಳ್ಕೊಂಡು ತಿರುಗಾಡಿ, ಆದರೆ ನಮ್ಮ ರಾಜಕೀಯ ಆಸಕ್ತಿ ನಮ್ಮನೆ ಬಾಗಿಲಿನ ಒಳಗೆ ಸೀಮಿತವಾಗಿರಬೇಕು. ಪ್ರತಿಯೊಬ್ಬ ಹಿಂದೂ ತನ್ನ ಮನೆಯ ದೇವರು ಕೋಣೆ ದಾಟಿ ಮನೆ ಹೊಸಲು ಬಿಟ್ಟು ಹೊರಗೆ ಬರಬೇಕಾದ್ರೆ ಜಾತಿ, ಉಪಜಾತಿ, ಮತ, ಪಂಥ, ಪಂಗಡ, ಕುಲ, ಗೋತ್ರ, ರಾಜಕೀಯ ಆಸಕ್ತಿ, ತತ್ವ, ಸಿದ್ಧಾಂತ ಎಲ್ಲವನ್ನ ಮರೆತು ಹೆಗಲ ಮೇಲೊಂದು ಕೇಸರಿ ಶಾಲು, ಹಣೆ ಮೇಲೆ ಕೇಸರಿ ತಿಲಕ ಇಟ್ಕೊಂಡು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋ ಭಾವನೆ ಮನೆ ಬಿಟ್ಟಾಗ ಮಾತ್ರ ನಮ್ಮ ಸನಾತನ ಹಿಂದೂ ಧರ್ಮ ರಕ್ಷಣೆ. ಹಿಂದೂಗಳಲ್ಲಿ ಬರಬೇಕಾಗಿರುವಂಥ ಸಂಘಟಿತ ಬಲ ಅದು. ಜಾತಿ, ಮತ, ಪಂಥಗಳ ಆಧಾರಗಳನ್ನು ಮರೆತು ಒಮ್ಮೆ ಸನಾತನ ಧರ್ಮ ಸಂಘಟನೆಯಾಗಲಿ, ಜಗತ್ತಲ್ಲಿ ಎಂತೆಂಥ ಬದಲಾವಣೆಗಳನ್ನು ತರ್ಬೋದು ನಾವು. ಕೆಲವು ವರ್ಷಗಳ ಹಿಂದೆ, ದಶಕಗಳ ಹಿಂದೆ ಪೂಜ್ಯನ ಅಶೋಕ್ ಸಿಂಗಾಜ್ ಅವರು ಒಂದು ಕರೆಯನ್ನು ಕೊಟ್ಟಿದ್ರು.
रोम रोम में रमे हुए राम के लिए आओ कार सेवको, बनो कार सेवको, गाओ कार सेवको, मिटो कार सेवको। अगर समय पड़े तो अयोध्या में बहती सरयू नदी को अपने लहू से लाल करना पड़े तो डरो ना कार सेवको। ಸ್ವರ್ಗೀಯ ಅಶೋಕ್ ಸಿಂಗಾಲ್ಜಿ ಅವರ ಕರೆ. ರೋಮ ರೋಮದಲ್ಲಿ ರಮಿಸಿರುವಂಥ ರಾಮರಿಗೋಸ್ಕರ ಬನ್ನಿ ಕಾರ ಸೇವಕರಾಗಿ ಹಿಂದೂಗಳೇ. ಸಮಯ ಬಂದ್ರೆ ಅಯೋಧ್ಯೆಯಲ್ಲಿ ಹರಿತಿರುವಂಥ ಸರಿಯೂ ನದಿಯನ್ನ ನಿಮ್ಮ ರಕ್ತದ ಕಣಗಳಿಂದ ಕೆಂಪಾಗಿಸುವ ಸಂದರ್ಭ ಬಂದ್ರು ಹಿಂಜರಿದಿರಿ ಕಾರ ಸೇವಕರೇ. ಒಂದು ಅಶೋಕ್ ಸಿಂಗಾಲ್ಜಿ ಅವರ ಕರೆಗೆ ಹೋಗೊಟ್ಟು ನನ್ನ ನಿಮ್ಮ ಹಿರಿಯರು ಲಕ್ಷ ಲಕ್ಷ ಸಂಖ್ಯೆಯ ಸಂಘಟಿತರಾಗಿ ಬಂದ್ರಲ್ಲ. ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಜಾತಿ ಮತ ಪಂಥ ರಾಜಕೀಯ ಆಸಕ್ತಿಗಳ ಎಲ್ಲ ಭೇದಗಳನ್ನು ತೊರೆದು ಹಿಂದೂ ಧರ್ಮನ ಏಕಛತ್ರಾಚಾರ್ಯಡೆಗೆ ಬಂದು ಶ್ರೀರಾಮರಿಗೋಸ್ಕರ ಅಂತ ಏಕಕಂಠ ಸ್ವರೂಪವಾಗಿ ರಾಮರಿಗೆ ಜಯಘೋಷಗಳನ್ನು ಹಾಕ್ತಾ ರಾಮ್ ಲಲ್ಲಾ ಮಾಂಗೆ ಮಂದಿರ್ ವಹಿ ಬನಾಯಂಗೆ ಬಚ್ಚಾ ಬಚ್ಚಾ ರಾಮಕ ಜನ್ಮಭೂಮಿಕೆ ಕಾಮಕ ಅಂತ ಶ್ರೀರಾಮಚಂದ್ರಿಗೆ ಜಯಘೋಷಗಳನ್ನು ಹಾಕ್ತಾ ಸಂಘಟಿತವಾಗಿ ಬಂದಂಥ ಹಿಂದೂ ಸಮಾಜ. ಬಹಳಷ್ಟು ಜನ ದುರ್ಗಾವಾಹಿನಿ ಮಾತೃಶಕ್ತಿ ತಾಯಿಂದ್ರು ಸೇರಿದ್ದೀರಾ. ತಾಯಿಂದ್ರು ನೆನ್ಪಿಟ್ಕೊಳ್ಬೇಕು, ರಾಮ ಮಂದಿರದ ಕಾರ್ಯ ಸಾಕಾರಗೊಂಡಿದೆ ಅಂದರೆ ಅದಕ್ಕೆ ಪ್ರಮುಖ ಕಾರಣ ನಮ್ಮ ತಾಯಿಂದ್ರು. ಕಾರಣ ಅಂದು ರಾಮ ಜನ್ಮಭೂಮಿ ಕಾರ್ಯಸೇವೆಗೆ ಸಜ್ಜಾಗಿ ನಿಂತಿದ್ದಂಥ 3.5 ಲಕ್ಷ ಜನ ಹಿಂದೂ ಕಾರ್ಯಸೇವಕರಲ್ಲಿ 36,000 ಜನ ತಾಯಿಂದ್ರು ಹೆಣ್ಣು ಮಕ್ಕಳು ಮುಂದೆ ನಿಂತು ರಾಮರಿಗೆ ಶ್ರಮವನ್ನು ಶ್ರಮಿಸಿದ್ರು. ಮುಂದೆ ಮಾತಾ ಉಮಾಭಾರತಿ, ಕಾವಿ ತೊಟ್ಟ ಮಾತಾ ರಿತಂಬರಿ, ಜೊತೆಗೆ 36,000 ಜನ ತಾಯಿಂದ್ರು ಕೈ ಕೈ ಹಿಡಿದು ಮಾನವ ಸರಪಳಿಗಳನ್ನು ಮಾಡಿ ರಾಮರಿಗೆ ಗಾನಗಳನ್ನು ಹಾಡ್ತಾ ನಾಮ ಸಂಕೀರ್ತನೆಯನ್ನು ಮಾಡ್ತಾ ಕಂಕರ್ ಕಂಕರ್ ಶಂಕರ್ ಜಿಸ್ಕಾ ಪ್ರಾಣ ಪ್ರಾಣ ಮೇ ಗೀತಾ ಹೈ ಜೀವನ್ ಕಿ ಧड़कन रामायण पग पग पर बनी पुनीता है यदि राम नहीं है तो श्वासों में जीवन का गढ़ रीता है नरना हर श्री पुरुषोत्तम का हम मंदिर भव्य बनाएंगे सौगंध राम की काते हम मंदिर वही बनाएंगे ಅಂತ ನಮ್ಮ ತಾಯಿಂದ್ರು ಹಾಡ್ತಾ ಹಾಡ್ತಾ ಕಾರ್ಯಸೇವೆ ಸಲ್ಲಿಸಿದ್ರಲ್ಲ. ದುರ್ಗಾವಾಹಿನಿ ಸ್ಥಾಪನೆಗೊಂಡಿದ್ದ ಅದೇ ಕ್ಷಣದಲ್ಲಿ, ಅದೇ ಅಯೋಧ್ಯೆ ರಾಮ ಜನ್ಮಭೂಮಿ ಕಾರ್ಯಸೇವೆ ಸಂದರ್ಭಕ್ಕೆ ಯಾವ ಸಮಯಕ್ಕೆ ನಾಮ ಸಂಕೀರ್ತನೆಗಳು ಹೊಡೆದ್ವು ಆ ಸಂದರ್ಭಕ್ಕೆ ಮಾತಾ ರಿತಂಬರಿ ಉಮಾಭಾರತಿಯವರ ಎದುರುಗಡೆ ಸ್ಥಾಪನೆಗೊಂಡಂಥದ್ದು ದುರ್ಗಾವಾಹಿನಿಯ ಸಂಘಟನೆ. ಮುಂದೆ 36,000 ಜನ ತಾಯಿಂದ್ರು, ಹಿಂದೆ 3.5 ಲಕ್ಷ ಜನ ಹಿಂದೂ ಕಾರ್ಯಸೇವಕರು ಸಂಘಟಿತವಾಗಿ ಬಂದಂಥ ಆ ಒಂದು ಹಿಂದೂ ಪ್ರವಾಹ. ಒಮ್ಮೆ ಹಿಂದೂ ಸಮಾಜ ಆ ರೀತಿ ಸಂಘಟಿತವಾಯಿತು. ಪರಿಣಾಮ 500 ವರ್ಷಗಳ ಹೋರಾಟದ ನಂತರ, 78ಕ್ಕೂ ಹೆಚ್ಚು ಮಹಾಕದನಗಳ ನಂತರ, ಸುಮಾರು 3.5 ಲಕ್ಷ ಜನ ಹಿಂದೂ ಕಾರ್ಯಸೇವಕರ ಬಲಿದಾನಗಳ ನಂತರ ಇಂದು ನನಸಾಗಿರುವಂಥ ಶತಮಾನಗಳ ಕನಸು ನಮ್ಮ ಅಯೋಧ್ಯ ರಾಮಲಲ್ಲಾರ ರಾಮ ಮಂದಿರ. ಇವತ್ತು ಅಖಂಡ ರಾಮ ಮಂದಿರದ ಕಟ್ಟಡದ ಮೇಲೆ ಧರ್ಮಧ್ವಜ ಹಾರಾಡ್ತಿರೋದನ್ನು ಕಣ್ಣು ತುಂಬಿಸ್ಕೊಳ್ಳೋ ಕಾಲಘಟ್ಟಕ್ಕೆ ನಮ್ಮ ತಲೆಮಾರು ಬದುಕ್ತಿದೆಯಲ್ಲ, ಅದಕ್ಕೆ ಕಾರಣ ನಮ್ಮ ಹಿರಿಯರ ಸಂಘಟನೆ. ಒಮ್ಮೆ ಹಿಂದೂ ಸಮಾಜ ಸಂಘಟನೆ ಆಯಿತು, ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಿದ್ವಿ. ಮತ್ತೊಮ್ಮೆ ಹಿಂದೂ ಸಮಾಜ ಸಂಘಟಿತವಾಗಿ ಹಿಂದೂ ಮನೆಗಳನ್ನು ಅಯೋಧ್ಯೆಯನ್ನಾಗಿಸಬಹುದು. ಇದು ನಮ್ಮ ತಲೆಮಾರಿನ ಜವಾಬ್ದಾರಿ. ಮನೆಗಳನ್ನು ಅಯೋಧ್ಯೆ ಆಗಿಸೋದು ಹಂಗಂದ್ರೇನು? ಮನೆಗಳಲ್ಲಿ ಹುಟ್ಟಿ ಬರುವಂಥ ಒಂದೊಂದು ಹಿಂದೂ ಮಗು ಪ್ರಭು ಶ್ರೀರಾಮಚಂದ್ರಂತೆ ಹುಟ್ಟಿ ಬರಬೇಕು. ಮನೆಯಲ್ಲಿ ಬೆಳೆಯುವಂಥ ಒಬ್ಬೊಬ್ಬ ಹೆಣ್ಣು ಮಗಳು ತಾಯಿ ಸೀತಾಮಾತೆ ಆದರ್ಶದಲ್ಲಿ ಬೆಳೆದು ಬರಬೇಕು. ಆಗ ಮನೆಗಳು ಅಯೋಧ್ಯೆ ಆಗ್ತವೆ. ಆದರೆ ಮನೆಗಳಲ್ಲಿ ಪ್ರಭು ಶ್ರೀರಾಮಚಂದ್ರಂಥ ಮಕ್ಕಳು ಹುಟ್ಟಿ ಬರಬೇಕಂದ್ರೆ ಮನೆಯಲ್ಲಿರುವಂಥ ಒಬ್ಬೊಬ್ಬ ತಾಯಿ ಕೌಶಲ್ಯ ಆದಾಗ ಮಾತ್ರ ಅದು ಸಾಧ್ಯ. ಆದ್ದರಿಂದ ತಾಯಿಂದ್ರು ಜಾಗೃತರಾಗಿ ಮನೆಯ ಮಕ್ಕಳನ್ನು ಜಾಗೃತಗೊಳಿಸಿ ಮಕ್ಕಳಲ್ಲಿ ಧರ್ಮ ಜಾಗೃತಿಯನ್ನು ತನ್ನಿ. ಯಾವುದ್ರ ಮೂಲಕ ಧರ್ಮ ಜಾಗೃತಿ ತರ್ತೀರಾ? ಧರ್ಮ ಬೋಧನೆಯ ಮೂಲಕ. ಧರ್ಮ ಬೋಧನೆ ಯಾವುದ್ರ ಮೂಲಕ? ಧರ್ಮ ಗ್ರಂಥಗಳ ಮೂಲಕ. ನಿಮ್ಮಿಂದ ಸಾಧ್ಯವಾದರೆ ಮನೆಯ ಮಕ್ಕಳಿಗೆ ಧರ್ಮ ಗ್ರಂಥಗಳ ಪರಿಚಯ ಮಾಡಿಕೊಡಿ. ಆಗಲಿಲ್ವಾ? ನಮಗೆ ವೇದೋಪನಿಷತ್ಗಳ ಪಾಠ ಆಗಿಲ್ಲಮ್ಮ, ರಾಮಾಯಣ ಮಹಾಭಾರತ ಅಂತ ಇತಿಹಾಸವನ್ನು ಓದಿ ಹೇಳುವಷ್ಟು ಸಮಯ ನಮಗಿಲ್ಲ, ಕನಿಷ್ಠ ಪಕ್ಷ ಭಗವದ್ಗೀತೆಯಲ್ಲಿರುವಂಥ ಶ್ಲೋಕಗಳನ್ನು ಮಕ್ಕಳಿಂದ ಹೇಳಿಸ್ಲಿಕ್ಕೆ ನಮಗೆ ಸಾಧ್ಯ ಇಲ್ಲ ಅಂತ ನಿಮ್ಗನಿಸಿದ್ರೆ ಪರವಾಗಿಲ್ಲ. ಸಾಧ್ಯವಾದರೆ ಮನೆಯ ಮಕ್ಕಳಿಗೆ ಧರ್ಮ ಗ್ರಂಥಗಳ ಪರಿಚಯ ಮಾಡಿಕೊಡಿ. ಆಗಲಿಲ್ವಾ? ಕನಿಷ್ಠ ಪಕ್ಷ ವಾರಕ್ಕೆ 1 ದಿನ ಮನೆಯ ಮಕ್ಕಳನ್ನು ಕರ್ಕೊಂಡು ದೇವಸ್ಥಾನಕ್ಕೆ ಬನ್ನಿ, ದೇವಸ್ಥಾನದಲ್ಲಿ ಕೂರಿಸಿ ಮಕ್ಕಳ ಬಾಯಿಂದ ಭಜನೆಗಳನ್ನು ಹಾಡಿಸಿ ಸಾಕು. ಆ ಮಗುವಿನಲ್ಲಿ ತನ್ನಿಂತಾನೇ ಧರ್ಮ ಜಾಗೃತಿ ಆಗುತ್ತೆ. ಇವತ್ತು ಹಿಂದೂ ಮನೆ ಪೋಷಕರು ಮಾಡಬೇಕಾಗಿರುವಂಥ ಮೊಟ್ಟ ಮೊದಲ ಕೆಲಸ ಇದು, ಮನೆ ಮಕ್ಕಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಬರೋದು. ಮನೆ ಮಕ್ಕಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಬಂದು ಮಕ್ಕಳು ಇಲ್ಲಿ ಕೂತು ಭಜನೆಗಳು ಹಾಡಬೇಕು ಸ್ವಾಮಿ. ಮಕ್ಕಳು ಕೂತು ಭಗವಂತನ ಮುಂದೆ, ಆ ಮಹಾಲಿಂಗೇಶ್ವರ ದೇವರ ಮುಂದೆ ಭಜನೆ ಹಾಡಿದ್ರೆ ಭಗವಂತನ ಧರೆಗೆಳೆದು ಬರ್ತಾರೆ. ಇದು ನಾನು ಹೇಳ್ತಿರುವಂಥ ಮಾತಲ್ಲಯ್ಯ. ಕುಂಬಾರ ಗುಂಡಿನ ಜೀವಂತ ಸಾಕ್ಷಿಯನ್ನು ಹರಿಯರ್ ರಗಳಿನಲ್ಲಿ ಬರೆದು ವಿವರಿಸಿ ತೋರಿಸ್ತಾರಲ್ಲ ನಮಗೆ ಸಾಮಾನ್ಯ ಭಕ್ತ ಕುಂಬಾರ ಗುಂಡಯ್ಯ. ಅವರಿಗೆ ಓದು ಬರಹ ಗೊತ್ತಿಲ್ಲ, ಅಕ್ಷರ ಗೊತ್ತಿಲ್ಲ, ಗೊತ್ತಿರೋದೊಂದು ಶಿವನ ಮೇಲಿರುವಂಥ ಭಕ್ತಿ. ದಿನ ಮಡಿಕೆ ಮಾಡಬೇಕಾದ್ರೆ ಮಡಿಕೆ ತಟ್ಟುವ ತಾಳಕ್ಕೆ ಶಿವನ ಭಜನೆಯನ್ನು ಹಾಡ್ತಾ ಹಾಡ್ತಾ ಕುಣಿತಿದ್ರು. ನೋಡಿದಂತೆ ಶಿವರಿಗನಿಸ್ತು, ನನ್ನ ಭಕ್ತ ಕುಂಬಾರ ಗುಂಡಯ್ಯ ದಿನ ನನಗೋಸ್ಕರ ಭಜನೆ ಹಾಡ್ತಾರೆ, ಕುಣಿತಾರೆ, ಒಂದು ದಿನ ನಾನೇ ಹೋಗಿ ಭಕ್ತನ ಭಜನೆಗೆ ಕುಣಿಬೇಕಲ್ಲ. ಧರೆಗಿಡಿದು ಬಂದರು ಶಿವ. ಆದರೆ ಶಿವ ನೃತ್ಯ ಮಾಡಬೇಕಂದ್ರೆ ಇಷ್ಟು ರಂಗವೇದಿಕೆ ಸಾಲೋದಿಲ್ವಲ್ಲ. ಶಿವ ತಾನೇ ರಂಗವೇದಿಕೆಯನ್ನು ಸೃಷ್ಟಿಸಿಕೊಳ್ತಾರೆ. ತನ್ನ ಒಂದು ಕಾಲಿನಿಂದ ಪಾತಾಳ ತುಳಿದು ಮತ್ತೊಂದು ಕಾಲಿನಿಂದ ಬ್ರಹ್ಮಾಂಡವನ್ನು ಎತ್ತಿ
ಹುಟ್ಟಿ ಅಖಂಡವಾದಂಥ ವಿರಾಟ ಸ್ವರೂಪ ರಂಗವೇದಿಕೆ ಸೃಷ್ಟಿಸಿ ತಾನೇ ನಿರ್ಮಿಸಿದಂಥ ರಂಗಭೂಮಿನಲ್ಲಿ ತನ್ನದೇ ಭಕ್ತ ಕುಂಬಾರಗುಂಡೆ ಹಾಡದಂಥ ಭಜನೆಗೆ ಶಿವನೇ ತಾಂಡವನ್ನಾಡ್ಲಿಕ್ಕೆ ಶುರು ಮಾಡಿದ್ರು. ಹೇಗಿತ್ತು ಆ ಶಿವ ತಾಂಡವ? ಕುಂಬಾರಗುಂಡೆನ ರಗಳೆ ಅಂತ ಹರಿಯ ರಗಳೆ ಬರೆದು ವಿವರಿಸ್ತಾರೆ. ದಶಭುಜಮಂ ದಿಕ್ತಡದೊಳ್ ಪಸರಿಸಿ ಎಸೆವ ಕರಂಗಳನೆತ್ತಲ್ ನೇಮಿಸಿ ಒಂದು ಪದಂ ಪಾತಾಳವನೊತ್ತಿ ಒಂದು ಪದಂ ಬ್ರಹ್ಮಾಂಡವನೆತ್ತಿ ಜಡಗಳ ಬೆಂಬಿಳಿ ಬಿಡಿದಾಡುತ್ತರೆ ಮುಡಿಯೋಳು ಸುರಣತಿ ತುಳುಕಾಡುತ್ತಿರೆ ಕಡು ಚಲ್ವಳಗಂ ಕುಣಿದಾಡುತ್ತಿರೆ ಬಿಸುಳುಗ ಡಮರುಗ ದಂಡಂಡ್ ಹಳ್ಳಿಡಿತಿ ಸುಳದಿ ಹರಿಯವ ತಾರಂ ತಿರನೆ ತಿರುಗುತ್ತಿರ ಹೈಗಳ್ಳೆಡಿ ಎತ್ತಲ್ ಕರಿಯ ತೊಲ್ಲವ ಭುರಿಸಲ್ ಸರ್ಜ ಭವನ ಶಿರಂಬ ಬಿಡುತ್ತಿರ ಸುರರ ಶಿರೋಮಾಲೆಗಳು ಉಳುತ್ತಿರೆ ಪೊಂಗೆಜ್ಜಗಳ ರವಂಗಲು ಗಲುಕೆನೆ ತೊಂಗಳ ಗಂಟಡ ನಮ್ ದಂಡ್ ಹಳಿರನೆ ಆಡಿದ ನಾಡಿದ 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 ನಾ ಹಾ ಶಂಕರ ಆಡಿದ ನಾ ಗುಂಡನ ಮುಂದೀಶ್ವರ ಅಂತ ಹರಿಯರು ಕುಂಬಾರಗುಂಡೆನ ರಗಳನ್ನು ಬರೆದು ವಿವರಿಸ್ತಾರಲ್ಲ, ಅದು ಭಕ್ತ ಹಾಡುವಂಥ ಭಜನೆಗಿರುವ ಸಾಮರ್ಥ್ಯ. ಮನಸ್ಸು ಮಾಡಿದ್ರೆ ಭಗವಂತನೇ ಧರೆಗಿಳಿಸಿ ತಂದೃತ್ಯ ಮಾಡಿಸಬಲ್ಲದು. ಅಂಥ ಭಜನೆಗಳು ನಮ್ಮ ಮಕ್ಕಳ ಬಾಯಿಂದ ಬರಬೇಕು. ಮಕ್ಕಳು ದೇವಸ್ಥಾನದಲ್ಲಿ ಕೂತು ಭಜನೆ ಹಾಡಬೇಕು. ಆದರೆ ನಮ್ಮದೇ ಹಿಂದೂ ಪೋಷಕರ ಪ್ರಶ್ನೆ, ನಮ್ಮ ಮಕ್ಕಳೇನಾಗಿ ದೇವಸ್ಥಾನಕ್ಕೆ ಕರ್ಕೊಂಡು ಬರಬೇಕು? ಯಾವ ಪರಿಸ್ಥಿತಿಗೆ ಹಿಂದೂ ಸಮಾಜ ಬಂದಿದೆ ಅಂದರೆ, ಸಂಧ್ಯಾಕಾಲದಲ್ಲಿ ಮನೆ ಮಕ್ಕಳು ದೇವಸ್ಥಾನಕ್ಕೆ ಬಂದು ಭಜನೆ ಹಾಡೋದು ಬಿಡಿ, ಕನಿಷ್ಠ ಪಕ್ಷ ಮನೆಯಲ್ಲಿ ಸಂಧ್ಯಾಕಾಲ ಆದ ಕೂಡಲೇ ತುಳಸಿ ಕಟ್ಟೆ ಪೂಜೆ ಮಾಡಿ ಪ್ರದಕ್ಷಿಣೆ ಮಾಡಿ ಮನೆ ದೇವ್ರ ಕೋಣೆ ಮುಂದೆ ಕೂತು ಒಂದು ಭಜನೆ, ಒಂದು ಶ್ಲೋಕ, ಒಂದು ಮಂತ್ರ ಹೇಳೋ ಪದ್ಧತಿ ಬಿಡಿ. ಶಾಸ್ತ್ರಕಾರ ಮಾತು ಧಾರೆಯಂತೆ ಇತಿ ಧರ್ಮ, ಯಾವುದು ಧರಿಸಲ್ಪಡುತ್ತೋ ಅದು ಧರ್ಮ. ನಾವು ಧರ್ಮ ಧರಿಸೋದಲ್ಲ, ಕನಿಷ್ಠ ಪಕ್ಷ ಅಂದರೂ ಧಾರ್ಮಿಕ ಸಂಕೇತ ಧರಿಸೋದು ಮರೆತು ಕೂತಿದ್ದೀವಿ. ನಮ್ಮದೇ ಮನೆಗಳಲ್ಲಿ ನಮ್ಮ ಮನೆಯ ಮಕ್ಕಳು ಹಣೆಗೆ ಧಾರ್ಮಿಕ ಸಂಕೇತ ಧರಿಸುವಂಥ ಪದ್ಧತಿ ಮರೆತು ಹೋಗ್ತಿದ್ದಾರೆ. ವಿಶೇಷತಃ ನಮ್ಮನೆ ಹೆಣ್ಮಕ್ಳು ಇವತ್ತು ಹಣೆ ಕುಂಕುಮವನ್ನೇ ಹಚ್ಚೋದಿಲ್ಲ. ಅಮ್ಮಮ್ಮ ಆದರೂ ಅದು ಕಪ್ಪು ಚುಕ್ಕಿ ತಗೊಂಡು ಹಣೆಗೆ ಇಟ್ಕೊಳ್ತಾರೆ, ಸಣ್ಣ ಕಪ್ಪು ಬೊಟ್ಟು. ತಪ್ಪು ನಮ್ಮನೆ ಹೆಣ್ಣು ಮಕ್ಕಳದ್ದು ಅಲ್ಲವೇ ಅಲ್ಲ. ಏನಕ್ಕೆ ಹಣೆ ಕುಂಕುಮ ಧಾರ್ಮಿಕ ಸಂಕೇತ ಇಡಬೇಕು ಅಂತ ಹೇಳ್ಕೊಡದೇ ಇರುವಂಥ ಮನೆ ಪೋಷಕರ ತಪ್ಪು, ಮನೆ ಹಿರಿಯರ ತಪ್ಪು. ನಮ್ಮನೆ ಹೆಣ್ಮಕ್ಳಿಗೆ ಹೇಳ್ಕೊಡ್ಬೇಕು, ನಾವು ಏನಕ್ಕಮ್ಮ ಹಣೆ ಕುಂಕುಮ? ಕಾಟಾಚಾರಕ್ಕೆ ಹಚ್ಚೋದಲ್ಲ. ಮಾರ್ಕಂಡಿ ಋಷಿ ಮನೆಗಳು ದೇವಿ ಭಾಗವತದಲ್ಲಿ ಬರೀತಾರೆ, ಶುಂಭರಿ ಶುಂಭ ಎಂಬ ಇಬ್ಬರು ರಾಕ್ಷಸರು ತಾಯಿ ಜಗನ್ಮಾತೆಯನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದಾಗ ತಾಯಿ ಜಗನ್ಮಾತೆ ಖುದ್ದು ಕ್ರೋಧಿತರಾಗಿ ಶಾಂಭವಿ ಅವತಾರಣ ತಾಳಿ ನಿಂತು ಶುಂಭರಿ ಶುಂಭರ ಸಂಹಾರವನ್ನು ಮಾಡಿ ಆ ರಾಕ್ಷಸರ ರಕ್ತವನ್ನು ತೆಗೆದುಕೊಂಡು ತಾಯಿ ಜಗನ್ಮಾತೆ ತನ್ನ ಹಣೆಗೆ ಹಚ್ಕೊಂಡ್ರಂತೆ. ಅದರ ಸಂಕೇತವಾಗಿ ನಮ್ಮನೆ ಹೆಣ್ಮಕ್ಳು ಇವತ್ತಿಗೂ ಹಣೆ ಕುಂಕುಮ ಇಡುತ್ತಾರೆ. ಯಾಕೆ? ಎದುರಿಗೆ ಬರುವಂಥ ಪುರುಷರಿಗೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ. ಒಂದು, ನೀ ನನ್ನ ತಾಯಿ ಸ್ಥಾನದಲ್ಲಿ ಜಗನ್ಮಾತೆ ಸ್ಥಾನದಲ್ಲಿಟ್ಟು ಆರಾಧಿಸು, ಗೌರವಿಸು. ಅಕಸ್ಮಾತ್ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಶುಂಭರಿ ಶುಂಭರಿಗೆ ಬಂದ ಪರಿಸ್ಥಿತಿನೇ ನಿನಗೂ ಬರೋದು ಅಂತ ಎಚ್ಚರಿಕೆ ಗಂಟೆ ಕೊಡ್ಲಿಕ್ಕೆ ಹಿಂದೂ ಮನೆಯ ಒಬ್ಬೊಬ್ಬ ಹಿಂದೂ ಹೆಣ್ಮಗಳು ಜೀವಂತ ದುರ್ಗೆ ಅಂತ ಹಣೆಗೆ ಕುಂಕುಮ ಇಟ್ಟು ಓಡಾಡಬೇಕಂತ ಹಿರಿಯರು ಹಾಕಿ ಕೊಟ್ಟಂಥದ್ದು ಪದ್ಧತಿ, ಪರಂಪರೆ, ಸಂಸ್ಕಾರ ಮನೆ ಹೆಣ್ಣು ಮಕ್ಕಳು ಮಾತ್ರ ಅಲ್ಲ, ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಹಿಂದೂ ಧರ್ಮದಲ್ಲಿ ಹುಟ್ಟಿರುವಂಥ ಪ್ರತಿಯೊಬ್ಬ ಹಿಂದೂ ಖಡಾಖಂಡಿತವಾಗಿ ಒಂದಲ್ಲ ಒಂದು ಧಾರ್ಮಿಕ ಸಂಕೇತ ಹಣೆಗೆ ಧರಿಸಿರಲೇಬೇಕು. ಯಾಕಂದರೆ ಅದು ನಮ್ಮ ಜೀವಂತಿಕೆಯ ಸಂಕೇತ. ಕವಿಗಳು ಹೇಳ್ತಾರಲ್ಲ, ಯೇ ಹೇ ದೇಖೋ ರಾಜಪುತಾನ ನಾಜಿಸೆ ತಲವಾರೋ ಪೇ ಇಸ್ನೆ ಅಪ್ನ ಜೀವನ್ ಕಟ ಭರ್ಜಿ ತೀರ್ ಕಟ ಆರೋಪೆ ಕೂದ್ ಪಡಿ ತಿ ಹಜಾರೋ ಪದಿಮಿನಿ ಅಂಗಾರೋ ಪೇ ಇಸ್ ಮಿಟ್ಟಿ ಕಾ ಕಣ ಕಣ ಘೇರಾ ಕುರ್ಬಾನಿ ಕಿ ಗಾತಾ ಇಸ್ ಮಿಟ್ಟಿ ಸೆ ತಿಲಕ್ ಕರೋ ಯೇ ಧರ್ತಿ ಹೇ ಬಲಿದಾನೋ ಕಿ. ಅರ್ಥಾತ್ ನಮ್ಮ ಮೇಲಾದಂಥ ಸಾವಿರಾರು ವರ್ಷಗಳ ದಾಳಿಗಳ ನಂತರವೂ, ನೂರಾರು ಜನಾಂಗಗಳ ಆಕ್ರಮಣಗಳ ನಂತರವೂ, ಅಸಂಖ್ಯ ಕಷ್ಟ ನಷ್ಟಗಳ ನಡುವೆಯೂ ಇವತ್ತಿಗೂ ತಲೆ ಎತ್ತಿ ತನುವೆತ್ತಿ ನಿಂತಿರುವಂಥ, ಮೃತ್ಯುವನ್ನು ಮಣಿಸಿ ಬದುಕ್ತಿರುವಂಥ ಮೃತ್ಯುಂಜಯ ಸನಾತನ ಹಿಂದೂ ಧರ್ಮದ ಕ್ಷತ್ರಿಯ ಪರಂಪರೆ ಸಂಕೇತವಾಗಿ ನಾನೊಬ್ಬ ಹಿಂದೂ ಇವತ್ತಿಗೂ ಜಗತ್ತಿನಲ್ಲಿ ಬದುಕಿದ್ದೀನಿ ಅಂತ ಮನುಕುಲದ ಮುಂದೆ ಸಾರಿ ಸಾರಿ ಹೇಳ್ಕೊಳ್ಳಿಕ್ಕಿರುವಂಥ ಒಂದು ಜೀವಂತಿಕೆಯ ಸಂಕೇತ, ಹಣೆಗೆ ಧರಿಸುವಂಥ ಧಾರ್ಮಿಕ ಸಂಕೇತ. ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧಾರ್ಮಿಕ ಸಂಕೇತ ನಾನು ಹಣೆಗೆ ಧರಿಸ್ತಿಲ್ಲ, ಇನ್ಯಾರು ಧರಿಸಬೇಕು? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ದೇವಸ್ಥಾನಗಳಿಗೆ ನಾನು ಬರಲಿಲ್ಲ, ಇನ್ಯಾರು ಬರ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಮಠ ಮಂದಿರಗಳಿಗೆ ನಾನು ಹೋಗಲಿಲ್ಲ, ಇನ್ಯಾರು ಹೋಗ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಭಜನೆಗಳನ್ನು ನಾನು ಹಾಡಲಿಲ್ಲ, ಇನ್ಯಾರು ಹಾಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಸಂಸ್ಕಾರ ನನ್ನ ಮನೆ ಮಕ್ಕಳಿಗೆ ನಾನು ಕೊಡಲಿಲ್ಲ, ಇನ್ಯಾರು ಕೊಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಸಂಸ್ಕೃತಿ ನಾನು ಉಳಿಸ್ತಿಲ್ಲ, ಇನ್ಯಾರು ಉಳಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಪರಂಪರೆ ನಾನು ಬೆಳೆಸ್ತಿಲ್ಲ, ಇನ್ಯಾರು ಬೆಳೆಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಪದ್ಧತಿ ನಾನು ಪ್ರತಿಷ್ಠಾಪಿಸ್ತಿಲ್ಲ, ಇನ್ಯಾರು ಪ್ರತಿಷ್ಠಾಪನೆ ಮಾಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಸಂಸ್ಕೃತಿ ನಾನು ಮುಂದಿನ ಪೀಳಿಗೆಗೆ ಹೇಳ್ಕೊಡ್ಲಿಲ್ಲ, ಇನ್ಯಾರು ಹೇಳ್ಕೊಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧಾರ್ಮಿಕ ಕ್ಷೇತ್ರಗಳ ಪರವಾಗಿ ನಾನು ನಿಂತ್ಕೊಳ್ಳಿಲ್ಲ, ಇನ್ಯಾರು ನಿಲ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧರ್ಮದ ವಿರುದ್ಧವಾಗಿ ಪ್ರಶ್ನೆಗಳಿದ್ದಾಗ ಉತ್ತರ ಕೊಡ್ಲಿಕ್ಕೆ ನಾನು ಸಮರ್ಥನಾಗಿ ನಿಲ್ಲಿಲ್ಲ, ಇನ್ಯಾರು ಸಮರ್ಥರಾಗಿ ನಿಲ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಹಬ್ಬ ಹರಿದಿನಗಳನ್ನು ನಾನು ಆಚರಿಸ್ತಿಲ್ಲ, ಇನ್ಯಾರು ಆಚರಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಸಂಸ್ಕೃತಿ ನಾನು ಸಮರ್ಮಿಸ್ತಿಲ್ಲ, ಇನ್ಯಾರು ಸಮರ್ಮಿಸ್ತಾರೆ? ಸ್ವಾಮಿ, ಹಿಂದೂ ಧರ್ಮದಲ್ಲಿ ಹಿಂದುವಾಗಿ ಹುಟ್ಟಿ ಹಿಂದೂ ಧರ್ಮ ರಕ್ಷಣೆಗೆ ಹಿಂದುವಾಗಿ ನಾನು ನೀವುಗಳು ಮುಂದೆ ಬರಲಿಲ್ಲ, ಇನ್ಯಾರು ಮುಂದೆ ಬರ್ತಾರೆ? ಇನ್ಯಾರು ನಮ್ಮ ಪರಂಪರೆ ರಕ್ಷಣೆ ಮಾಡ್ತಾರೆ? ಇನ್ಯಾರು ನಮ್ಮ ಸಂಸ್ಕೃತಿಯನ್ನು ಉಳಿಸ್ತಾರೆ? ಬೇರೆ ಯಾರೂ ಬರೋದಿಲ್ಲ. ಇಲ್ಲಿ ಕೂತಿರುವಂಥ ನನ್ನ ನಿಮ್ಮ ಜನ್ಮ ಸಿದ್ಧ ಜವಾಬ್ದಾರಿ ನಮ್ಮ ಪರಂಪರೆ ಉಳಿವು.
ನಾವೇ ಮುಂದೆ ನಿಲ್ಲಬೇಕು, ನಾವೇ ಪರಂಪರೆ ಉಳಿಸಬೇಕು, ಅದನ್ನು ಮುಂದಿನ ಪೀಳಿಗೆಗೆ ತಲುಪಿಸಿ ಹೋಗಬೇಕು. ತಲುಪಿಸ್ಲಿಕ್ಕಿರೋದು ಒಂದೇ ಒಂದು ಮಾರ್ಗ, ಅದು ಧರ್ಮ ಜಾಗೃತಿ. ಅದರ ಮೂಲಕ, ಯಾವುದರ ಮೂಲಕ? ಅದು ಧರ್ಮ ಬೋಧನೆಯ ಮೂಲಕ. ಇವತ್ತು ನಾವು ಈ ಕೆಲಸ ಮಾಡಲಿಲ್ಲ. ನಮ್ಮನೆ ಮಕ್ಕಳಿಗೆ ಏನಕ್ಕೆ ದೇವಸ್ಥಾನ? ನಮ್ಮನೆ ಮಕ್ಕಳು ಯಾಕೆ ಭಜನೆ ಹಾಡಬೇಕು? ದೇಶ ಧರ್ಮ ಕಟ್ಕೊಂಡು ನಮ್ಮನೆ ಮಕ್ಕಳಿಗೆ ಏನೋ ನಮ್ಮ ಮಕ್ಕಳನ್ನ ಕಾನ್ವೆಂಟಿಗೆ ಕಳಿಸ್ತಿದ್ದೀವಿ, ಲಕ್ಷ ಲಕ್ಷ ಫೀಸ್ ಕಟ್ತಿದ್ದೀವಿ. ನಮ್ಮನೆ ಮಕ್ಕಳು 40-50 ಸಾವಿರ ಸಂಬಳ ತಗೊಂಡು ಜೀವನದಲ್ಲಿ ಸೆಟ್ಲ್ ಆದರೆ ಸಾಕಪ್ಪ, ದೇಶ ಧರ್ಮ ಕಟ್ಕೊಂಡು ನಮಗೇನು ಅನ್ನೋ ಪ್ರಶ್ನೆ ಹಿಂದೂ ಪೋಷಕರಲ್ಲೇ ಇದೆ. ಯಾಕೆ ಮನೆ ಮಕ್ಕಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಬನ್ನಿ, ಸಂಸ್ಕಾರ ಕೊಡಿ ಅಂತ ಹೇಳ್ತಿರೋದಂದ್ರೆ ನಮ್ಮ ಸ್ವಾರ್ಥ ರಕ್ಷಣೆಗೆ, ದೇಶ ರಕ್ಷಣೆಗೆಲ್ಲ ಬಿಡಿ, ಧರ್ಮ ರಕ್ಷಣೆಗೆಲ್ಲ, ಕನಿಷ್ಠ ಪಕ್ಷ ಸ್ವಾರ್ಥ ಕಾರಣಕ್ಕೆ. ನಮ್ಮಲ್ಲೊಂದು ಭ್ರಮೆ ಇದೆಯಲ್ಲ, ಮನೆ ಮಕ್ಕಳಿಗೆ ಶಿಕ್ಷಣ ಕೊಡಿಸ್ಬಿಟ್ಟಿದ್ದೀವಿ ಸಾಕು, ಆಸ್ತಿ ಅಂತಸ್ತು ಮಾಡಿಟ್ಟಿದ್ದೀವಿ ಸಾಕು, ಶಿಕ್ಷಣ ಹಣ ಇವೆರಡಿದ್ರೆ ಮನೆ ಮಕ್ಕಳು ಜಗತ್ತಿನ ಯಾವ ಮೂಲೆಗೆ ಹೋಗಬೇಕಾದ್ರೂ ಬದುಕೊಳ್ತಾರಪ್ಪ ಅನ್ನೋ ಭ್ರಮೆ ಹಿಂದೂ ಪೋಷಕರಲ್ಲಿದೆ. ಈ ಭ್ರಮೆ ನಿಮ್ಮಲ್ಲಿದ್ದರೆ ನಾನು ಏನೂ ಹೇಳುವ ಅವಶ್ಯಕತೆ ಇಲ್ಲ. ಇತಿಹಾಸ ಟೆಕ್ಸ್ಟ್ ಬುಕ್ ಎಕ್ಸಾಂಪಲ್ಸ್ಗಳನ್ನು ನಮಗೆ ನೀಡ್ತಾ ಬಂದಿದೆ. 80 ವರ್ಷಗಳ ಹಿಂದೆ ರಂಗೂನ್ನಲ್ಲಿದ್ದಂಥ ಅತ್ಯಂತ ವಿದ್ಯಾವಂತ, ಅತ್ಯಂತ ಶ್ರೀಮಂತ ಸಮಾಜ ಯಾರದು? ಹಿಂದೂಗಳದಲ್ವಾ? ಎಲ್ಲೋದ್ರು ರಂಗೂನ್ನ ಹಿಂದೂಗಳು. 78 ವರ್ಷಗಳ ಹಿಂದೆ ಪಾಕಿಸ್ತಾನದ ಲಾಹೋರ್ನಲ್ಲಿದ್ದಂಥ ಅತ್ಯಂತ ವಿದ್ಯಾವಂತ, ಅತ್ಯಂತ ಶ್ರೀಮಂತ ಸಮಾಜ ಯಾರದು? ಹಿಂದೂಗಳದಲ್ವಾ? ಎಲ್ಲೋದ್ರು ಹಿಂದೂ ಸಿಂಧಿಗಳು, ಎಲ್ಲೋದ್ರು ಅಲ್ಲಿದ್ದಂಥ ಹಿಂದೂ ಪಂಜಾಬಿಗಳು. 40 ವರ್ಷಗಳ ಹಿಂದೆ ಬಾಂಗ್ಲಾದೇಶದಲ್ಲಿದ್ದಂಥ ಅತ್ಯಂತ ವಿದ್ಯಾವಂತ, ಅತ್ಯಂತ ಶ್ರೀಮಂತ ಸಮಾಜ ಯಾರ್ದು? ಹಿಂದೂಗಳದಲ್ವಾ? ಎಲ್ಲೋದ್ರು ಬಾಂಗ್ಲಾ ಹಿಂದೂಗಳು, ಎಲ್ಲೋದ್ರು ಹಿಂದೂ ಬಂಗಾಲಿಗಳು. 35 ವರ್ಷಗಳ ಹಿಂದೆ ಕಾಶ್ಮೀರದಲ್ಲಿದ್ದಂಥ ಅತ್ಯಂತ ವಿದ್ಯಾವಂತ, ಅತ್ಯಂತ ಶ್ರೀಮಂತ ಸಮಾಜ ಯಾರ್ದು? ಹಿಂದೂಗಳದಲ್ವಾ ಸ್ವಾಮಿ? ಎಲ್ಲೋದ್ರು ಕಾಶ್ಮೀರ ಹಿಂದೂಗಳು. ಏನಾಯ್ತು ಕಾಶ್ಮೀರಿ ಹಿಂದೂಗಳ ಪರಿಸ್ಥಿತಿ? ಕಾಶ್ಮೀರದ ಹಿಂದೂಗಳಿಗೆ ಶಿಕ್ಷಣ ಕಡಿಮೆ ಆಯ್ತಾ? ಕಾಶ್ಮೀರದ ಹಿಂದೂಗಳಿಗೆ ಅಕ್ಷರ ಜ್ಞಾನ ಕಡಿಮೆ ಆಯ್ತಾ? ಕಾಶ್ಮೀರದ ಹಿಂದೂಗಳಿಗೆ ವಿದ್ವತ್ ಕಡಿಮೆ ಆಯ್ತಾ? ಕಾಶ್ಮೀರದ ಹಿಂದೂಗಳಿಗೆ ಪಾಂಡಿತ್ಯ ಕಡಿಮೆ ಆಯ್ತಾ? ಕಶ್ಯಪರ ಕಾಶ್ಮೀರ ಅದು. ಒಬ್ಬೊಬ್ಬ ಕಾಶ್ಮೀರದ ಹಿಂದೂವನ್ನ ಮುಂದೆ ನಿಲ್ಲಿಸ್ಕೊಂಡು ಕೇಳಿದ್ರೆ ತನ್ನ 25 ತಲೆಮಾರುಗಳ ಹೆಸರನ್ನ ಕಂಠಪಾಠವಾಗಿ ಹೇಳಬಲ್ಲ ಸಾಮರ್ಥ್ಯ ಕಾಶ್ಮೀರದ ಹಿಂದೂಗಳಿಗಿದೆ. ಶಂಕರಾಚಾರ್ಯ ಭಾಷ್ಯಗಳು ನಮಗೆ ಇವತ್ತು ಗ್ರಂಥ ರೂಪದಲ್ಲಿ ಸಿಗ್ತಿದ್ದಾವೆ ಅಂದ್ರೆ ಅದಕ್ಕೆ ಕಾರಣ ಕಾಶ್ಮೀರದ ಹಿಂದೂಗಳು. ಮಧ್ವಾಚಾರ್ಯರು ಕೊಟ್ಟಂತ ದ್ವೈತವನ್ನ ಇಡೀ ಉತ್ತರ ಭಾರತದ ಪಸರಿಸಿದವರು ಯಾರಾದರೂ ಇದ್ರೆ ಅದು ಕಾಶ್ಮೀರದ ಹಿಂದೂಗಳು. ರಾಮಾನುಜರು ಕೊಟ್ಟಂತ ನಾರಾಯಣಿ ಮಂತ್ರವನ್ನ ಇಡೀ ದೇಶದ ಮೂಲೆ ಮೂಲೆಗೆ ತಲುಪಿಸಿದವರು ಯಾರಾದರೂ ಇದ್ರೆ ಅದು ಕಾಶ್ಮೀರದ ಹಿಂದೂಗಳು. ನಮ್ಮ ವೈದಿಕ ಪರಂಪರೆ ಇವತ್ತು ಗ್ರಂಥ ರೂಪದಲ್ಲಿ ನಮಗೆ ದೊರಕಿದ್ದಾವೆ ಅಂದ್ರೆ ಅದಕ್ಕೆ ಕಾರಣ ಕಾಶ್ಮೀರದ ಹಿಂದೂಗಳು. ಅವರು ಮಾಡಿದ ಇಡೀ ಜೀವನದ ಕೆಲಸ ಗ್ರಂಥಗಳ ರೂಪದಲ್ಲಿ, ಶ್ರುತಿ ಪರಂಪರೆಯ ಗ್ರಂಥದ ರೂಪದಲ್ಲಿ ಬರೆದು ಕೊಡುವಂತ ಕೆಲಸ. ಕಶ್ಯಪರ ಕಾಶ್ಮೀರ ಅದು. ಇಡೀ ಸನಾತನ ಹಿಂದೂ ಧರ್ಮಕ್ಕೆ ಜ್ಞಾನ ಪುಂಜದ ಶಿಖರಪುಂಜವಾಗಿ ಬೆಳಗ್ತಿದ್ದಂಥ ಕಾಶ್ಮೀರ. ಆ ಹಿಂದೂಗಳಿಗೆ ಪಾಂಡಿತ್ಯ ಕಡಿಮೆ ಆಗಲಿಲ್ಲ, ವಿದ್ವತ್ ಕಡಿಮೆ ಆಗಲಿಲ್ಲ, ಶಿಕ್ಷಣ ಕಡಿಮೆ ಆಗಲಿಲ್ಲ, ಕನಿಷ್ಠ ಪಕ್ಷ ಆಸ್ತಿ ಅಂತಸ್ತು ಕಡಿಮೆ ಆಯ್ತಾ? ಇಲ್ಲ. ಶತಮಾನಗಳಿಂದ ಅವರು ಪೂರ್ವಿಕರು ಮಾಡಿಟ್ಟಂಥ ಆಸ್ತಿ ಅಂತಸ್ತ ಸುಖ ಸುಪ್ಪದಗಳಲ್ಲಿ ಬದುಕಿ ಬಂದಂಥ ಕಾಶ್ಮೀರದ ಹಿಂದೂಗಳು ಊರಿನಲ್ಲಿ ಒಂದು ಇಂಥ ಹಬ್ಬಗಳು ನಡೆದರೆ, ಆಚರಣೆಗಳು ನಡೆದರೆ, ಧಾರ್ಮಿಕ ಕಾರ್ಯಕ್ರಮಗಳು ನಡೆದರೆ ಕಾಶ್ಮೀರದ ಹಿಂದೂ ಇಡೀ ಊರಿಗೆ ಅನ್ನ ಹಾಕಿಸ್ತಿದ್ದಂಥ ಮನೆತನದಿಂದ ಬಂದವರು. ಇವತ್ತು ಅದೇ ಕಾಶ್ಮೀರದ ಹಿಂದೂಗಳು ತಮ್ಮದೇ ದೇಶದ ರಾಜಧಾನಿ ದೆಹಲಿಯ ಬೀದಿಗಳಲ್ಲಿ ಅಕ್ಷರಶಃ ನಿರಾಶ್ರಿತರಾಗಿ ಓಡಾಡ್ತಿದ್ದಾರೆ. ಒಂದೊತ್ತಿನ ಗಂಜಿಗೋಸ್ಕರ ಕೈ ಚಾಚಿ ನಿಲ್ಲುವಂಥ ಪರಿಸ್ಥಿತಿ ಬಂದಿದೆ ಅವರಿಗೆ. ಯಾಕೆ ಆ ಪರಿಸ್ಥಿತಿ ಕಾಶ್ಮೀರದ ಹಿಂದೂಗಳಿಗೆ ಬಂತು? ಅವರಿಗೆ ಶಿಕ್ಷಣ ಕಡಿಮೆ ಆಗಲಿಲ್ಲ, ಆಸ್ತಿ ಕಡಿಮೆ ಆಗಲಿಲ್ಲ. ಕಡಿಮೆ ಆಗಿದ್ದು ಕಾಶ್ಮೀರದ ಹಿಂದೂಗಳಿಗೆ ಎರಡೇ, ಒಂದು ಧರ್ಮ ಜಾಗೃತಿ, ಮತ್ತೊಂದು ಧರ್ಮ ಸಂಘಟನೆ. ಪರಿಣಾಮ ಅವರದ್ದು ಪರಿಸ್ಥಿತಿ ಏನಾಗಿದೆ ಜೀವಂತ ಸಾಕ್ಷಿಯಾಗಿ ನಾವೇ ನೋಡ್ತಿದ್ದೀವಿ. ಇದೇ ಭ್ರಮೆ, ಇದೇ ಆಲೋಚನೆ ಹಿಂದೂ ಪೋಷಕರಲ್ಲಿ. ದೇಶ ಧರ್ಮ ಕಟ್ಕೊಂಡು ನಮಗೇನಾಗಬೇಕು? ಧರ್ಮದ ಕಾರ್ಯ ಸಂಘಟನೆ ಕಾರ್ಯಕರ್ತರು ಮಾಡ್ಕೊಳ್ತಾರೆ, ದೇಶದ ಕಾರ್ಯ ಮತ್ತೆ ಯಾರೋ ಮಾಡ್ಕೊಳ್ತಾರೆ, ನಮ್ಮ ಪಾಡಿಗೆ ನಾವು ಸುಖವಾಗಿದ್ದೀವಲ್ಲ. ಈ ಭ್ರಮೆ ನಮ್ಮಲ್ಲಿ ಇದ್ದಿದ್ದರಿಂದಲೇ 500 ವರ್ಷಗಳ ಹಿಂದೆ ಇದೇ ಹಿಂದೂ ಸಮಾಜ ಜಾವ ಬಿಟ್ಟು ಬರಬೇಕಾದಂಥ ಪರಿಸ್ಥಿತಿ ಬಂತು. 300 ವರ್ಷಗಳಿಂದ ಅಫ್ಘಾನಿಸ್ತಾನ ಬಿಟ್ಟು ಬಂದ್ರಿ, 200 ವರ್ಷಗಳಿಂದ ಆಗ್ನೇಯ ಏಷ್ಯಾ ಬಿಟ್ಟು ಬಂದ್ರಿ, 100 ವರ್ಷಗಳಿಂದ ತಕ್ಷಶಿಲಾ ಬಿಟ್ಟು ಬಂದ್ರಿ, 80 ವರ್ಷಗಳಿಂದ ಬರ್ಮಾ ಬಿಟ್ಟು ಬಂದ್ರಿ, 78 ವರ್ಷಗಳಿಂದ ಪಾಕಿಸ್ತಾನ ಬಿಟ್ಟು ಬಂದ್ರಿ, 40 ವರ್ಷಗಳಿಂದ ಬಾಂಗ್ಲಾದೇಶ ಬಿಟ್ಟು ಬಂದ್ರಿ, 35 ವರ್ಷದಿಂದ ಕಾಶ್ಮೀರ ಬಿಟ್ಟು ಬಂದ್ರಿ. ಇಷ್ಟೆಲ್ಲ ಆದ ನಂತರವೂ ಹಿಂದೂ ಸಮಾಜ ಜಾಗೃತವಾಗಲಿಲ್ಲ ಅಂದ್ರೆ ಇನ್ನು 20-25 ವರ್ಷದಲ್ಲಿ ಕೇರಳ ಬಿಡುವಂಥ ಪರಿಸ್ಥಿತಿ ಬರುತ್ತೆ, 30-35 ವರ್ಷದಲ್ಲಿ ವೆಸ್ಟ್ ಬೆಂಗಾಲ್ ಬಿಡುವಂಥ ಪರಿಸ್ಥಿತಿ ಬರುತ್ತೆ, 40-45 ವರ್ಷದಲ್ಲಿ ಅಸ್ಸಾಂ ಬಿಡುವಂಥ ಪರಿಸ್ಥಿತಿ ಬರುತ್ತೆ. ಬಿಟ್ಟು ಎಲ್ಲಿಗೆ ಹೋಗ್ತೀರಾ ಹಿಂದೂ ಸಮಾಜ? ಜಗತ್ತಿನಲ್ಲಿರುವಂಥ 200 ಕೋಟಿ ಕ್ರೈಸ್ತರು ಬಹುಸಂಖ್ಯಾತರಿರುವಂಥ 125 ದೇಶಗಳಿದ್ದಾವೆ. 170 ಕೋಟಿ ಸುನ್ನಿಗಳು ಬಹುಸಂಖ್ಯಾತರಿರುವಂಥ 60 ದೇಶಗಳಿದ್ದಾವೆ. 40 ಕೋಟಿ ಶಿಯಾಗಳು ಬಹುಸಂಖ್ಯಾತರಿರುವಂಥ 4 ದೇಶಗಳಿದ್ದಾವೆ. 60 ಕೋಟಿ ಬೌದ್ಧರು ಬಹುಸಂಖ್ಯಾತರಿರುವಂಥ 6 ದೇಶಗಳಿದ್ದಾವೆ. ಒಂದೇ 1 ಕೋಟಿ ಜನಸಂಖ್ಯೆ ಇರುವಂಥ ಯಹೂದಿಗಳು ಬಹುಸಂಖ್ಯಾತರಿರುವಂಥ ಅವರದ್ದೇ ಒಂದು ದೇಶ ಇದೆ, ಇಸ್ರೇಲ್. ಆದರೆ ಜಗತ್ತಿನಲ್ಲಿರುವಂಥ 100 ಕೋಟಿ ಹಿಂದೂಗಳಿಗಿರೋದು ಒಂದೇ ಒಂದು ರಾಷ್ಟ್ರ, ಅದು ನನ್ನ ದೇಶ ಭಾರತ ಮಾತ್ರ. ಅರ್ಥಾತ್ ಭಾರತ ಬಿಟ್ಟರೆ ನಮಗೆ ಬೇರೆ ನೆಲೆ ಇಲ್ಲ. ಅದಕ್ಕೆ ನಮ್ಮ ಹಿರಿಯರು ಹೇಳಿದ್ದು, ಹಿಮಾಲಯ ಸಮಾರಭ್ಯ ಯಾವದಿಂದು ಸರೋವರಂ ತಮ್ ದೇವ ನಿರ್ಮಿತ ದೇಶಂ ಹಿಂದೂಸ್ತಾನಂ ಪ್ರಚಕ್ಷತೆ, ಬೃಹಸ್ಪತಿ ಆಗಮದ ಮಾತು. ಹಿಮಾಲಯದಿಂದ ಹಿಡಿದು
ಕನ್ಯಾಕುಮಾರಿಯ ದಡದವರೆಗೂ ಹಬ್ಬಿರುವಂಥ ಈ ದೇವ ನಿರ್ಮಿತವಾದಂಥ ದೈವೀ ಭೂಮಿ ಭಾರತ ದೇಶ, ದೈವಿ ಸಂಸ್ಕೃತಿ ಆದಂಥ ಸನಾತನ ಹಿಂದೂ ಧರ್ಮದ ಸಂಸ್ಕೃತಿ ಜಗತ್ತಿನ ಯಾವುದಾದ್ರೂ ಮೂಲೆಯಿಂದ ಉದ್ಧರಿಸುತ್ತೆ ಅಂದರೆ ಅದು ದೇವನಿರ್ಮಿತವಾದಂಥ ಭಾರತ ದೇಶದಿಂದ ಮಾತ್ರ ಸಾಧ್ಯ ಅಂತ ಪೂರ್ವಿಕರ ಮಾತು. ಆ ಪೂರ್ವಿಕರ ಮಾತು ವ್ಯರ್ಥ ಆಗುವಂತಿಲ್ಲ. ಆ ಮಾತನ್ನು ಕಿವಿಗಳಲ್ಲಿ ಗುಂಜಿಸುವಂತೆ ಮಾಡಿ ಮುಂದಿನ ಪೀಳಿಗೆ ಮಕ್ಕಳಿಗೆ ತಲುಪಿಸಿ ಇಲ್ಲಿನ ಪರಂಪರೆ ಉಳಿಸೋದು ನಮ್ಮ ಜವಾಬ್ದಾರಿ. ಯಾಕಿಂತ ಧಾರ್ಮಿಕ ಸಭೆಗಳು ನಡೀಬೇಕು, ಧಾರ್ಮಿಕ ಕಾರ್ಯಕ್ರಮಗಳು ನಡೀಬೇಕು, ಅಷ್ಟವಂದ ಬ್ರಹ್ಮಕಲಶೋತ್ಸವ ನಿರಂತರವಾಗಿ ದೇಶದಲ್ಲಿ ಸಾಗಿ ಬರಬೇಕು. ಇದು ದೇಶ ರಕ್ಷಣೆಗೆ ಕಾರಣ. ಭಾರತದಲ್ಲಿ ಭಾರತೀಯತೆ ಸಂರಕ್ಷಣೆ ಆಗಬೇಕಂದ್ರೆ ಅದಕ್ಕೆ ಕಾರಣ ಸನಾತನ ಧರ್ಮ. ಯಾವ್ಯಾವ ಭೂಮಿಯ ನೆಲದಿಂದ ಹಿಂದೂ ಜಾಗ ಖಾಲಿ ಮಾಡಿದ್ದಾರೋ ಅಲ್ಲೆಲ್ಲ ಭೂಮಿಗಳ ಆ ದೇಶಗಳು ತಮ್ಮ ಪರಂಪರೆಯನ್ನು ಕಳ್ಕೊಂಡಿದ್ದಾವೆ. ಹಿಂದೂ ಗಾಂಧಾರ ಬಿಟ್ಟರು, ಗಾಂಧಾರ ಅಫ್ಘಾನಿಸ್ತಾನ ಆಯಿತು. ಹಿಂದೂ ಸಿಂಧು ದೇಶ ಬಿಟ್ಟ, ಸಿಂಧು ದೇಶ ಪಾಕಿಸ್ತಾನ ಆಯಿತು. ಹಿಂದೂ ಸ್ವರ್ಣ ದೇಶವನ್ನು ಬಿಟ್ಟ, ಸ್ವರ್ಣ ದೇಶ ಬರ್ಮಾ ಆಯಿತು. ಹಿಂದೂ ಯಾವ ನೆಲದಿಂದ ಬಿಟ್ಟು ಬಂದಿದ್ದಾರೋ ಕಂಬು ದೇಶವನ್ನು ಬಿಟ್ಟರೆ ಅದು ಕಾಂಬೋಡಿಯಾ ಆಯಿತು. ನಾವು ಬಿಟ್ಟ ನೆಲ ಎಲ್ಲ ತನ್ನ ಸಂಸ್ಕೃತಿಯನ್ನು ಕಳೆದುಕೊಂಡಿದ್ದಾವೆ, ತಮ್ಮ ಹೆಸರನ್ನು ಬಿಟ್ಟು ಬೇರೆದೆಲ್ಲವನ್ನು ಅಳಿಸಿಕೊಂಡಿದ್ದಾವೆ. ಭಾರತದಲ್ಲಿ ಭಾರತೀಯ ಸಂಸ್ಕೃತಿ ಉಳಿಬೇಕು, ತಾಯಿ ಭಾರತೀಯ ಪೂಜಾರ್ಚನೆ ನಿರಂತರವಾಗಿ ಸಾಗಬೇಕಂದ್ರೆ ಅದಕ್ಕೋಸ್ಕರನಾದರೂ ಸನಾತನ ಧರ್ಮ ಜೀವಂತವಾಗಿರಬೇಕು. ಆ ಕಾರಣಕ್ಕೋಸ್ಕರ ಸ್ವಾರ್ಥಕ್ಕಾದರೂ ಪರವಾಗಿಲ್ಲ, ದೇಶ ಧರ್ಮದ ಹಿತಚಿಂತನೆಗಾದರೂ ಪರವಾಗಿಲ್ಲ, ದೇಶ ಧರ್ಮಕ್ಕೆ ನಮ್ಮ ಕೈಲಾಗುವಂಥ ಕೊಡುಗೆಯನ್ನು ಕೊಡುವಂಥ ಜವಾಬ್ದಾರಿ ನಮ್ಮದು. ಅದಕ್ಕಿರೋದು ಒಂದೇ ಒಂದು ಮಾರ್ಗ, ಅದು ಪರಶುರಾಮರು ಕೊಟ್ಟಂಥ ಮಾರ್ಗ. ಅಗ್ರಸ್ಥೋ ಚತುರೋ ವೇದ ಪೃಷ್ಠತಂ ಶಶರಂ ಧನುಹು ಇದಂ ಬ್ರಹ್ಮಮಿದಂ ಕ್ಷಾತ್ರಂ ಶಬಾದಪಿ ಶರಾದಪಿ. ಮಸ್ತಕದಲ್ಲಿ ಚತುರ್ವೇದಗಳ ಜ್ಞಾನಗಳು ತುಂಬಿದ್ದಾವೆ, ಬೆನ್ನಿನಲ್ಲಿ ಬಾಣಗಳ ಬತ್ತಳಿಕೆಗಳು ತುಂಬಿದ್ದಾವೆ. ವೈಚಾರಿಕವಾಗಿ ಯುದ್ಧ ಮಾಡ್ಲಿಕ್ಕೆ ಬರ್ತೀರಾ ಬನ್ನಿ, ಬ್ರಹ್ಮ ತೇಜಸ್ಸಿನಿಂದ ಎದುರಿಸ್ತೀವಿ. ನೇರ ನಿತ್ಯುದ್ಧ ಮಾಡ್ಲಿಕ್ಕೆ ಬರ್ತೀರಾ ಬನ್ನಿ, ಕ್ಷಾತ್ರ ತೇಜಸ್ಸಿನಿಂದ ಎದುರಿಸ್ತೀವಿ. ಶಾಬಾದಪಿ ಶರಾದಪಿ. ಈ ಮಾತನ್ನು ಜೀವಂತ ಸಾಕ್ಷಿಯನ್ನಾಗಿಸುವಂಥ ಕೆಲಸ ನಮ್ಮ ಹಿರಿಯರು ಮಾಡಿ ತೋರಿಸಿದ್ದಾರೆ. ಇವತ್ತಿಗೆ ಪೆಹಲ್ಗಾಮ್ನ ದುರಾದೃಷ್ಟಕರ ಘಟನೆ ನಡೆದು 1 ವರ್ಷ ಇವತ್ತಿಗೆ ಸರಿಯಾಗಿ. ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಅಮಾಯಕ ಹಿಂದೂಗಳ ನರಮೇಧಗಳು ನಡೆದವು. ಪಾಕಿಸ್ತಾನಕ್ಕೆ ಚೆನ್ನಾಗಿ ಗೊತ್ತಿತ್ತು ಉರಿ ಸೆಕ್ಟರ್ ಮೇಲೆ ದಾಳಿ ಆದಾಗ ಭಾರತ ನಮ್ಮ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದೆ, ಪುಲ್ವಾಮಾದಲ್ಲಿ ದಾಳಿ ಆದಾಗ ಭಾರತ ನಮ್ಮ ಮೇಲೆ ಏರ್ ಸ್ಟ್ರೈಕ್ ಮಾಡಿದೆ. ಇವತ್ತು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ದಾಳಿಯಾಗಿದೆ, ಭಾರತ ಮತ್ತೆ ನಮ್ಮ ವಿರುದ್ಧ ಯುದ್ಧಕ್ಕೆ ನಿಲ್ಲುತ್ತೆ. ಪಾಕಿಸ್ತಾನಕ್ಕೆ ಚೆನ್ನಾಗಿ ಗೊತ್ತಿತ್ತು. ಆದ್ದರಿಂದಲೇ ಪಾಕಿಸ್ತಾನ ಯುದ್ಧಕ್ಕೂ ಸಜ್ಜಾಗಿ ಬಂತು. ಅಮೆರಿಕದಿಂದ ಫೈಟರ್ ಜೆಟ್ಗಳು, ಟರ್ಕಿಯಿಂದ ಸೂಸೈಡ್ ಡ್ರೋನ್ಸ್ಗಳನ್ನು ತರಿಸಿಕೊಂಡು ಸ್ವೀಡಿಷ್ ಮೇಡದಂತೆ AWSS ಸಾಫ್ಟ್ ಡಿಫೆನ್ಸ್ ಸಿಸ್ಟಮ್ ಜೊತೆಗೆ ಪಾಕಿಸ್ತಾನದ ಸೇನೆ ಯುದ್ಧಕ್ಕೆ ಸಜ್ಜಾಗಿ ನಿಂತು. ಭಾರತದ ಸೈನಿಕರು ರಣಾಂಗಣಕ್ಕಿಳಿದರು. ಇಳಿದವರು ತಾಯಿಯಿಂದ ಹಣೆಯಲ್ಲಿ ವಿಜೃಂಭಿಸುವಂಥ ಸಿಂಧೂರಕ್ಕೆ ಕಳಂಕ ಬಂದಾಗ ಆ ಸಿಂಧೂರಕ್ಕೆ ನ್ಯಾಯ ಒದಗಿಸಿಕೊಡ್ಲಿಕ್ಕೆ ಮಾತೃಶಕ್ತಿ, ಧೀಶಕ್ತಿಯ ನಾರಿ ಸ್ವರೂಪರಾದಂಥ ಹೆಣ್ಣು ಮಕ್ಕಳೇ ಮುಂದೆ ಬರಬೇಕಂತ ವ್ಯೋಮಿಕಾ ಸಿಂಗ್, ಸೋಫಿಯಾ ಕುರೇಶಿ ಅಂತ ತಾಯಿಂದರು ರಣಾಂಗಣಕ್ಕಿಳಿದ್ರು. ಆಪರೇಷನ್ ಸಿಂಧೂರವನ್ನು ಸಾಕಾರಗೊಳಿಸಿಕೊಟ್ಟೋದ್ರು. ಆಪರೇಷನ್ ಸಿಂಧೂರದ ಸಾಕಾರಕ್ಕೆ ನಮ್ಮ ಭಾರತದ ಸೈನಿಕರು ಶಸ್ತ್ರಾಸ್ತ್ರಗಳನ್ನು ತಂದರು. ಪಾಕಿಸ್ತಾನದಂತೆ ಯಾವುದು ಅಮೇರಿಕ, ಟರ್ಕಿ ಮುಂದೆ ಕೈ ಚಾಚಿ ಭಿಕ್ಷೆ ಬೇಡಿದಂಥ ಶಸ್ತ್ರಾಸ್ತ್ರಗಳೆಲ್ಲ ನಮ್ಮವು. ಅಲ್ಲಿ ಬ್ರಹ್ಮೋಸ್ ಮಿಸೈಲ್ನ ಆಕಾರ ಸ್ವರೂಪದಲ್ಲಿ ತಂದಿಟ್ಟಿದ್ದಾರೆ. ಭಾರತದ ಸೈನಿಕರು ತಂದ ಶಸ್ತ್ರಾಸ್ತ್ರಗಳಂತವು. ರಷ್ಯಾದ ಜೊತೆ ಹೆಗಲ್ ಕೊಟ್ಟು ನಿತ್ತು ತಾರ ಮಾಡಿಸಿ ಇಂಪೋರ್ಟ್ ಮಾಡಿಸಿಕೊಂಡಂಥ S-400 ಡಿಫೆನ್ಸ್ ಸಿಸ್ಟಮ್ ಜೊತೆಗೆ ಭಾರತದ ಸೈನಿಕರು ಯುದ್ಧಕ್ಕಿಳಿದ್ರು. ಇದಕ್ಕಿಂತ ಹೆಮ್ಮೆ ವಿಚಾರ, ಆಕಾಶ್ ತೀರ್ ಏರ್ ಡಿಫೆನ್ಸ್ ಸಿಸ್ಟಮ್ ಜೊತೆಗೆ ಭಾರತದ ಸೈನಿಕರು ರಣಾಂಗಣಕ್ಕೆ ಬಂದರು. ಆಕಾಶ್ ತೀರ್ ಏರ್ ಡಿಫೆನ್ಸ್ ಸಿಸ್ಟಮ್ ಬೇರೆ ಯಾವ ದೇಶದಿಂದಲೂ ತರಿಸ್ಕೊಂಡಿದ್ದಲ್ಲ, ಬದಲಿಗೆ 100% ಮೇಕ್ ಇನ್ ಇಂಡಿಯಾ, ಮೆಟೀರಿಯಲ್ನಿಂದ ಹಿಡಿದು ಲೇಬರ್ನವರೆಗೂ ನಮ್ಮಲ್ಲೇ ತಯಾರಾದ ಇಂಡಿಜಿನಿಯಸ್ ಏರ್ ಡಿಫೆನ್ಸ್ ಸಿಸ್ಟಮ್. ಭಾರತದ ಸೈನಿಕರ ಹತ್ರ ರಫೇಲ್ ಫೈಟರ್ ಜೆಟ್ಗಳು ಸಿದ್ಧವಾಗಿದ್ವು ವಿತ್ ಸ್ಕಾಲ್ಪ್ ಮಿಸೈಲ್ ಲೋಡೆಡ್. ಸುಖೋಯ್ 30 MK ಫೈಟರ್ ಜೆಟ್ಗಳು ಸಿದ್ಧವಾಗಿದ್ವು ವಿತ್ ಬ್ರಹ್ಮೋಸ್ ಮಿಸೈಲ್ ಲೋಡೆಡ್. ನಾಗಾಸ್ತ್ರ 1 ಸೂಸೈಡ್ ಡ್ರೋನ್ಗಳು ನಮ್ಮ ಬಳಿ ಸಿದ್ಧವಾಗಿದ್ವು, ಅವು ಕೂಡ 100% ಮೇಕ್ ಇನ್ ಇಂಡಿಯಾ. ಇಸ್ರೇಲ್ನಿಂದ ಇಂಪೋರ್ಟ್ ಮಾಡಿಸಿಕೊಂಡಂಥ ಅರಬ್ ಡ್ರೋನ್ ನಮ್ಮ ಬಳಿ ಇದ್ವು. ಜಪಾನಿಂದ ತರಿಸ್ಕೊಂಡಂಥ ಕಾಮಿಕಾಜೆ ಸೂಸೈಡ್ ಡ್ರೋನ್ಗಳು ನಮ್ಮ ಬಳಿ ಸಿದ್ಧವಾಗಿದ್ವು. ಸ್ಕೈ ಸ್ಟ್ರೈಕರ್ ಸೂಸೈಡ್ ಡ್ರೋನ್ ನಮ್ಮ ಸೈನಿಕರ ಸಿದ್ಧವಾಗಿದ್ವು. ಸ್ಕೈ ಸ್ಟ್ರೈಕರ್ ಸೂಸೈಡ್ ಡ್ರೋನ್ಗಳು 100% ಮೇಕ್ ಇನ್ ಇಂಡಿಯಾ, ಅದರಲ್ಲೂ ಮೇಡ್ ಇನ್ ಕರ್ನಾಟಕ. ನಮ್ಮ ಕರ್ನಾಟಕದಿಂದಲೇ ತಾರಾಗಿ ಹೋದಂಥ ಸೂಸೈಡ್ ಡ್ರೋನ್ಗಳು. ಇಡೀ ಆಪರೇಷನ್ ಸಿಂಧೂರದ ಸಂದರ್ಭಕ್ಕೆ ಭಾರತದ ಸೈನಿಕರು ಇಸ್ರೋದೊಂದಿಗೆ ಲೈವ್ ಕೋಆರ್ಡಿನೇಷನ್ ಅನ್ನು ಸ್ವೀಕರಿಸಿದ್ರು. INS ವಿಕ್ರಾಂತ್ ಜೊತೆಗೆ 36 ಹೆಚ್ಚು ಯುದ್ಧಗಳು ವಿತ್ ಬ್ರಹ್ಮೋಸ್ ಮಿಸೈಲ್ ಲೋಡರ್ನೊಂದಿಗೆ ನಾರ್ದನ್ ಅರೇಬಿಯಾ ಸೇನಾ ಪ್ಯಾಟ್ರೋಲಿಂಗ್ ಮಾಡ್ತಿದ್ವು. ಎಲ್ಲ ಶಸ್ತ್ರಾಸ್ತ್ರಗಳೊಂದಿಗೆ ತಯಾರಾದ ಭಾರತದ ಸೈನಿಕರು ರಣಾಂಗಣಕ್ಕಿಳಿದ್ರು. ಒಂದೇ ಒಂದು ಹೊಡೆತಕ್ಕೆ ಪಾಕಿಸ್ತಾನ ಅಮೆರಿಕದಿಂದ ತರಿಸಿಕೊಂಡಂಥ J-16A ಥಂಡರ್ ಫೈಟರ್ ಜೆಟ್ ಮತ್ತು J-17 ಥಂಡರ್ ಫೈಟರ್ ಜೆಟ್ಗಳನ್ನು ಭಾರತದ ಸೈನಿಕರು ನೆಲಕ್ಕುರುಳಿಸಿದ್ರು. ಒಂದೇ ಒಂದು ಹೊಡೆತಕ್ಕೆ ಪಾಕಿಸ್ತಾನ ಟರ್ಕಿಯಿಂದ ತರಿಸಿಕೊಂಡಂಥ ಸೂಸೈಡ್ ಡ್ರೋನ್ಸ್ಗಳನ್ನು ಭಾರತದ ಸೈನಿಕರು ಭಗ್ನಗೊಳಿಸಿದ್ರು. ಒಂದೇ ಒಂದು ಹೊಡೆತಕ್ಕೆ ಪಾಕಿಸ್ತಾನ ಸ್ವೀಡಿಷ್ ಮಾಡಿದಂಥ AWSS ಸಾಫ್ಟ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಉಪಯೋಗಿಸಿದ್ರೆ ಭಾರತದ ಸೈನಿಕರು ಒಂದು ಹೊಡೆತಕ್ಕೆ ಆ ಡಿಫೆನ್ಸ್ ಸಿಸ್ಟಮ್ ಅನ್ನು ಭಗ್ನಗೊಳಿಸಿದ್ರು. ಪಾಕಿಸ್ತಾನದ ಒಂದೊಂದು ಡಿಫೆನ್ಸ್ ಸಿಸ್ಟಮ್ ಅವತ್ತು ಕೆಲಸ ಮಾಡಲಿಲ್ಲ. ಪಾಕಿಸ್ತಾನದ ಒಂದೇ ಒಂದು ರಡಾರ್ ಸಿಸ್ಟಮ್ ಅವತ್ತು ರೆಸ್ಪಾಂಡ್ ಮಾಡಲಿಲ್ಲ. ಇಡೀ ಆಪರೇಷನ್ ಸಿಂಧೂರವನ್ನು ಭಾರತದ ಸೈನಿಕರು ಸಾಕಾರಗೊಳಿಸಿದ್ರು. 29 ನಿಮಿಷ 9 ಟೆರರ್ ಕ್ಯಾಂಪ್ಸ್ಗಳ ಮೇಲೆ ದಾಳಿ, 70ಕ್ಕೂ
ಲಕ್ಷಕ್ಕೂ ಹೆಚ್ಚು ಜನ ಭಯೋತ್ಪಾದಕರ ಸಂಹಾರ ಮಾಡಿ ಭಾರತದ ಸೈನಿಕರು ಜಗತ್ತಿಗೆ ತೋರಿಸ್ಕೊಟ್ರು. ಭಾರತ ಮಲಗಿದ್ರೆ ಮಾತ್ರ ಕುಂಭಕರ್ಣ, ಎದ್ರೆ ವೀರಭದ್ರ ಅನ್ನೋದನ್ನ ಜಗತ್ತಿಗೆ ಸಾಬೀತುಪಡಿಸುವಂತ ಕೆಲಸ ಭಾರತದ ಸೈನಿಕರು ಮಾಡಿ ತೋರಿಸಿದ್ರಲ್ಲ. ನಮ್ಮ ಭಾರತೀಯ ಸೈನಿಕರು ತೋರಿಸ್ಕೊಟ್ಟಿದ್ದಾರೆ. ನೇರ ನಿತ್ಯ ಯುದ್ಧಕ್ಕೆ ಬಂದರೆ ಕ್ಷಾತ್ರ ತೇಜಸ್ಸಿನೊಂದಿಗೆ ರಾಷ್ಟ್ರದ ರಕ್ಷಣೆ ಮಾಡ್ಕೊಳ್ತೀವಿ. ಉಳಿದಿರುವಂಥ ಕೆಲಸ ಗಡಿಯೊಳಲಿರುವಂಥ ನಾವುಗಳು ಬ್ರಹ್ಮ ತೇಜಸ್ಸಿನಿಂದ ಪರಂಪರೆಯ ಉಳಿವು ಮಾಡಿದರೆ ಸಾಕು. ನಮ್ಮ ಜವಾಬ್ದಾರಿ ಇಷ್ಟೇ, ಗಡಿಯ ಒಳಗೆ ಕೂತ್ಕೊಂಡು ಬ್ರಹ್ಮ ತೇಜಸ್ಸಿನಿಂದ ಪರಂಪರೆ ರಕ್ಷಣೆ. ಇವತ್ತು ಧಾರ್ಮಿಕ ಸಭೆ ಮಾಡ್ತಿದ್ದೀವಿ, ಧಾರ್ಮಿಕ ಕಾರ್ಯಕ್ರಮಗಳು ನಡೀತಿದ್ದಾವೆ. ಯಾರಿಗೋಸ್ಕರ ಮಾಡಿರುವಂಥ ಧರ್ಮಸಭೆ ಇದು? ನನಗೋಸ್ಕರವೂ ಅಲ್ಲ, ನಿಮಗೋಸ್ಕರವೂ ಅಲ್ಲ. ನಿಮ್ಮ ಜೊತೆಗೆ ಕರ್ಕೊಂಡು ಬಂದು ಕೂರಿಸಿದ್ದೀರಲ್ಲ 6-7 ವರ್ಷದ ಪುಟ್ಟ ಮಕ್ಕಳು, ಆ ಮಕ್ಕಳಿಗೋಸ್ಕರ ಮಾಡ್ತಿರುವಂಥ ಕಾರ್ಯಕ್ರಮ ಇದು. ಆ ತಲೆಮಾರಿಗೋಸ್ಕರ ಮಾಡ್ತಿರುವಂಥ ಧರ್ಮದ ಕೆಲಸ ಇದು. ಆ ಪೀಳಿಗೆಯ ಜಾಗೃತಿಗೋಸ್ಕರ ನಡೆಸ್ತಿರುವಂಥ ಧರ್ಮದ ಕಾರ್ಯ ಇದು. ಜಾಗೃತವಾಗಬೇಕಾಗಿರೋದು ಆ ತಲೆಮಾರಿನ ಮಕ್ಕಳು. ಯಾಕಂದರೆ ವೈಚಾರಿಕ ದಾಳಿ ಆದರೆ ಆಗೋದು ಅದೇ ಪೀಳಿಗೆಯ ಮಕ್ಕಳ ಮೇಲೆ. ಯಾವ ಮಟ್ಟದ ವೈಚಾರಿಕ ದಾಳಿ ಆಗುತ್ತಂದರೆ, ನಮ್ಮ ತಂದೆ ನನಗೆ ಹೇಳಿದಂಥ ಅವರ ಖುದ್ದು ಅನುಭವದ ಮಾತು. ನಮ್ಮ ತಂದೆ ಆಟೋ ಚಾಲಕರು, ರಿಕ್ಷಾ ಡ್ರೈವರ್. ನಮ್ಮಪ್ಪ ಇವತ್ತಿಗೂ ಬೆಂಗಳೂರಿನಲ್ಲಿ ವೃತ್ತಿಯಿಂದ ಆಟೋ ಓಡಿಸ್ತಾರೆ. ನಮ್ಮಪ್ಪ ನನಗೆ ಹೇಳಿದಂಥ ಅವರ ಅನುಭವದ ಮಾತು, ಬೆಂಗಳೂರಿನಲ್ಲಿ ಕಾಲೇಜ್ಗೆ ಹೋಗುವಂಥ ಮಕ್ಕಳು ಹಣೆಗೆ ಕುಂಕುಮ ಹಚ್ಕೊಂಡು ಆಟೋ ಹತ್ತುತ್ತಾರೆ. ಆಟೋ ಇಳಿದು ಕಾಲೇಜ್ ಒಳಗೆ ಹೋಗೋಕ್ಕೂ ಮುಂಚೆ ಹಣೆಯಲ್ಲಿರುವಂಥ ಕುಂಕುಮ ಅಳಿಸ್ಕೊಂಡು ಆನಂತರ ಕಾಲೇಜ್ ಕ್ಯಾಂಪಸ್ ಒಳಗೆ ಕಾಲಿಡ್ತಾರೆ. ಯಾಕೆ? ನಮ್ಮದೇ ಮನೆ ಮಕ್ಕಳಲ್ವಾ? ನಮ್ಮ ಮನೆಯ ಮಕ್ಕಳಿಗೆ ಹಣೆ ಮೇಲೆ ಧಾರ್ಮಿಕ ಸಂಕೇತ ಧರಿಸಿ ಓಡಾಡಲಿಕ್ಕೆ ಇವತ್ತು ಕೀಳಿರಿಮೆ. ನಮ್ಮನೆ ಮಕ್ಕಳಿಗೆ ನಾನೊಬ್ಬ ಹಿಂದೂ ಅಂತ ಜಗತ್ತಿನ ಮುಂದೆ ಸಾರಿ ಹೇಳ್ಕೊಳ್ಳಿಕ್ಕೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಯಾಕಂದರೆ ಆ ಮಕ್ಕಳ ಮೇಲೆ ವೈಚಾರಿಕ ದಾಳಿ ಆಗ್ತಿದ್ದಾವೆ. ನಮ್ಮ ಮಕ್ಕಳಿಗೆ ಪ್ರಶ್ನೆ ಮಾಡ್ತಾರೆ, ನೀವು ಗಣೇಶನ ಪೂಜಿಸ್ತೀರಾ? ಗಣೇಶನಿಗೆ ಏನಕ್ಕೆ ಆನೆ ಮುಖ? ನೀವು ಹನುಮಂತರನ್ನ ಪೂಜಿಸ್ತೀರಾ? ಹನುಮಂತನಿಗೆ ಏನಕ್ಕೆ ಕಪಿ ಮುಖ? ಹನುಮಂತ ರಾಮಭಕ್ತ ಅಂತ ಕರಿತೀರಾ? ಶ್ರೀರಾಮಚಂದ್ರು ಇಲ್ಲಿ ಹುಟ್ಟಿದ್ರೊಳಗೆ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ? ಪ್ರಶ್ನೆ ಮಾಡ್ತಾರೆ. ದುರಾದೃಷ್ಟವಶಾತ್ ಪ್ರಶ್ನೆ ಮಾಡೋರು ಸಾಮಾನ್ಯರಲ್ಲ ನನ್ನ ನೆಚ್ಚಿನ ಬಂಧುಗಳೇ. ನಮ್ಮದೇ ನೆಲದಲ್ಲಿ ಹುಟ್ಟಿ ನಮ್ಮದೇ ಸಂಸ್ಕೃತಿಯಲ್ಲಿ ಬೆಳೆದರೂ ಕೂಡ ಈ ಪರಂಪರೆ ವಿರುದ್ಧವಾಗಿ ಮಾತಾಡುವಂಥ ಸೋಕಾಲ್ಡ್ ಬುದ್ಧಿಯೇ ಜೀವನ ಅಂತ ಅಂದ್ಕೊಂಡಿರುವಂಥ ಬುದ್ಧಿಜೀವಿಗಳು ಮಾಡುವಂಥ ಪ್ರಶ್ನೆ ನಮ್ಮ ಮಧ್ಯದಲ್ಲೇ ಇರ್ತಾರೆ. ಮುಂದೊಂದು ದಿನ ಈ ಪ್ರಶ್ನೆ ನಮ್ಮನೆ ಬಾಗಿಲವರೆಗೂ ಬಂದು ನಮ್ಮ ಮಕ್ಕಳ ಮುಂದೆ ಯಾರಾದರೂ ಪ್ರಶ್ನೆ ಮಾಡಿದ್ರೆ, ಮನೆಯ ಮಕ್ಕಳಲ್ಲಿ ಯಾವ ಮಟ್ಟದ ವೈಚಾರಿಕ ಜಾಗೃತಿ ತುಂಬಿರಬೇಕಂದ್ರೆ, ಒಂದೊಂದು ಹಿಂದೂ ಮನೆಯ ಮಗು ಎದೆಪ್ಪಿಸ್ಕೊಂಡಿದ್ದೆ ತಟ್ಕೊಂಡು ಉತ್ತರ ಕೊಡಬೇಕು. ಪ್ರಭು ಶ್ರೀರಾಮಚಂದ್ರರ ಅಸ್ತಿತ್ವಕ್ಕೆ ಮಾತ್ರ ಅಲ್ಲಪ್ಪ, ಬೇಕಾದ್ರೆ ಇಡೀ ಶ್ರೀರಾಮಚಂದ್ರರ ವಂಶವೃಕ್ಷದ ಅಸ್ತಿತ್ವಕ್ಕೆ ನಾನು ಸಾಕ್ಷಿಯನ್ನು ಕೊಡಬಲ್ಲೆ. ನಮ್ಮ ಮಕ್ಕಳ ಬಾಯಿಂದ ಬರಬೇಕಾದ ಉತ್ತರ ಆ ಭಗವಂತ ಮಹಾಲಿಂಗೇಶ್ವರ ದೇವರ ಕೃಪಾಶೀರ್ವಾದಗಳಿಂದ, ತಾಯಿ ಭಗವತಿ ಆಶೀರ್ವಾದದಿಂದ ಮೊದಲಿಗೆ ಬಂದದ್ದು ಶ್ರೀಹರಿ. ಶ್ರೀಹರಿಯ ಮಗ ಬ್ರಹ್ಮ, ಬ್ರಹ್ಮನ ಮಗ ಮರೀಚಿ ಮಗ ಕಶ್ಯಪನ ಮಗ ಸೂರ್ಯನ ಮಗ ಮನುವಿನ ಮಗ ಇಕ್ಷ್ವಾಕುವಿನ ಮಗ ಕುಕ್ಷ ಮಗ ವಿಕುಕ್ಷ ಮಗ ಬಾಣನ ಮಗ ಅನರಾರಣ್ಯನ ಮಗ ಭೃದುವಿನ ಮಗ ತ್ರಿಶಂಕುವಿನ ಮಗ ದುಂಡುಮಾರನ ಮಗ ಮಾಂಧಾತನ ಮಗ ಸುಸಂಧಿ ಮಗ ಧ್ರುವಸಂಧ್ಯ ಮಗ ಭರತನ ಮಗ ಅಶೀತನ ಮಗ ಸಗರನ ಮಗ ಅಸಮಂಜಸನ ಮಗ ಅಂಶುಮಂತನ ಮಗ ದಿಲೀಪನ ಮಗ ಭಗೀರಥನ ಮಗ ಕುಕುತ್ಸುವಿನ ಮಗ ರಘುವಿನ ಮಗ ಪ್ರಬೃದ್ಧನ ಮಗ ಶಶಂಕುವಿನ ಮಗ ಸುದರ್ಶನನ ಮಗ ಅಗ್ನಿವರ್ಣನ ಮಗ ಶೀಘ್ರವೇದನ ಮಗ ಮರುವಿನ ಮಗ ಪ್ರಶೀಷಕನ ಮಗ ಅಂಬರೀಷನ ಮಗ ನಘೂಷನ ಮಗ ಯಾತಿಯ ಮಗ ನಾಭಾಗನ ಮಗ ಅಜನ ಮಗ ದಶರಥನ ಮಗನೇ ರಘುವಂಶದ ರಾಘವ ಪ್ರಭು ಶ್ರೀರಾಮಚಂದ್ರರು ಅಂತ ಹೇಳುವ ಮಟ್ಟಕ್ಕೆ ಮನೆಯ ಒಂದೊಂದು ಹಿಂದೂ ಮಗುವಿನಲ್ಲೂ ಇಷ್ಟು ವೈಚಾರಿಕ ಧರ್ಮ ಜಾಗೃತಿ ನಾವು ತಂದರೆ ಸಾಕು ನನ್ನ ನೆಚ್ಚಿನ ಬಂಧುಗಳೇ. ಧರ್ಮ ರಕ್ಷಣೆ ಆಯ್ತಂತರ್ಥ, ರಾಷ್ಟ್ರದ ಪರಂಪರೆ ಸುಭದ್ರವಾಯ್ತಂತರ್ಥ. ಇಷ್ಟೇ ನಮ್ಮ ಜವಾಬ್ದಾರಿ. ಆ ಜವಾಬ್ದಾರಿಗೆ ನಮ್ಮ ಕೈಲಾಗುವಂಥ ಕೆಲಸ ನಿಮಗೆ ಮಾತಾಡ್ಲಿಕ್ಕಾಗುತ್ತೆ. ದಯವಿಟ್ಟು ಮಾತಾಡಿ, ಮನೆ ಮಕ್ಕಳ ಜೊತೆ ಮಾತಾಡಿ, ಕುಟುಂಬಸ್ಥರ ಜೊತೆ ಮಾತಾಡಿ, ಮನೆಯವ್ರ ಜೊತೆ ಮಾತಾಡಿ, ಧರ್ಮ ಜಾಗೃತಿ ತನ್ನಿ. ನಿಮಗೆ ಹಾಡ್ಲಿಕ್ಕಾಗುತ್ತೆ, ದೇಶಭಕ್ತಿ ಗೀತೆಗಳನ್ನು ಹಾಡಿ, ಭಕ್ತಿ ಗೀತೆ ದಾಸರ ಕೀರ್ತನೆಗಳನ್ನು ಹಾಡಿ, ಭಗವದ್ಗೀತೆ ಶ್ಲೋಕ ವೇದಮಂತ್ರವನ್ನು ಪಠಿಸಿ ಧರ್ಮ ಜಾಗೃತಿ ಮೂಡಿಸಿ. ನಿಮಗೆ ಬರೀಲಿಕ್ಕಾಗುತ್ತಾ ನೈಜ ಇತಿಹಾಸ ದಾಖಲಿಸಿ ಬರೆದು ಧರ್ಮ ಜಾಗೃತಿಯನ್ನು ಮೂಡಿಸಿ. ಸಮಯ ಕೊಡ್ಲಿಕ್ಕಾಗುತ್ತಾ ಬನ್ನಿ ಧಾರ್ಮಿಕ ಸಭೆಯಲ್ಲಿ ಸೇರಿ ಇಲ್ಲಿ ಕೂತು ಧರ್ಮ ಜಾಗೃತಿಯನ್ನು ಮೂಡಿಸಿ. ಹಣ ಕೊಡ್ಲಿಕ್ಕಾಗುತ್ತಾ ಊರಿನ ದೇವಸ್ಥಾನ ಮಠ ಮಂದಿರ ಆರ್ಥಿಕ ಸಹಾಯ ಮಾಡಿ ಧರ್ಮ ಜಾಗೃತಿಯನ್ನು ಮೂಡಿಸಿ. ಶ್ರಮ ಹಾಕ್ಲಿಕ್ಕಾಗುತ್ತಾ ಕಾರ್ಯಕರ್ತರ ಜೊತೆ ಕೈ ಜೋಡಿಸಿ ಧರ್ಮಕ್ಕೋಸ್ಕರ ಶ್ರಮ ಕಾರ್ಯವನ್ನು ಮಾಡಿ ಧರ್ಮ ಜಾಗೃತಿ ಮೂಡಿಸಿ. ಯಾವುದೂ ಆಗಲಿಲ್ವಾ? ಕನಿಷ್ಠ ಪಕ್ಷ ನಿಂತು ದೇಶ ಧರ್ಮದ ಪರವಾಗಿ ಒಂದು ಜೈಕಾರ ಹಾಕ್ಲಿಕ್ಕಾಗುತ್ತಾ? ದೇಶ ಧರ್ಮದ ಪರವಾಗಿ ಒಂದು ಜೈಕಾರ ಹಾಕಿ ಧರ್ಮ ಜಾಗೃತಿ ಮೂಡಿಸಿ. ಅದು ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ. ಯಾರಾದರೂ ನಿಂತು ದೇಶ ಧರ್ಮದ ಪರವಾಗಿ ಜೈಕಾರ ಹಾಕ್ತಿದ್ರೆ ಅವರ ಪಕ್ಕದಲ್ಲೋಗಿ ನಿಂತ್ಕೊಂಡು ಕೈ ಎತ್ತೋಣ ಸಾಕು. ನಾವು ದೇಶ ಧರ್ಮಕ್ಕೆ ಕೊಡುವಂಥ ಕೊಡುಗೆ ಇಷ್ಟನ್ನು ಒಬ್ಬೊಬ್ಬ ಹಿಂದೂ ಮಾಡಿದ್ರೆ ಸಾಕು.
ಒಬ್ಬೊಬ್ಬ ಹಿಂದೂ, ಇದು ನಮ್ಮ ಕಾರ್ಯ, ನಾವೇ ಈ ಕಾರ್ಯ ಪಾಲಿಸಬೇಕು. ಯಾಕಂದ್ರೆ ವೀರ ಸಾವರ್ಕರ್ ಅವರು ಕೊಟ್ಟಂತ ಮಾತು. ಸಾವರ್ಕರ್ ಅವರು ಹೇಳ್ತಾರೆ, ಐ ಡು ನಾಟ್ ಫಿಯರ್ ಎ ಮುಸ್ಲಿಂ, ನೈದರ್ ಡು ಐ ಫಿಯರ್ ಎ ಕ್ರಿಶ್ಚಿಯನ್, ಬಟ್ ಐ ಫಿಯರ್ ದೋಸ್ ಹಿಂದೂಸ್ ಅಗೇನ್ಸ್ಟ್ ಹಿಂದುತ್ವ. ಅರ್ಥಾತ್ ವೀರ ಸಾವರ್ಕರ್ ಅವರು ಹೇಳ್ತಾರೆ, ನನಗೆ ಮುಸಲ್ಮಾನರಂದ್ರೆ ಭಯ ಇಲ್ಲ, ನನಗೆ ಕ್ರಿಶ್ಚಿಯನ್ರಂದ್ರೆ ಭಯ ಇಲ್ಲ, ಆದರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ಹಿಂದೂ ಧರ್ಮವನ್ನು ವಿರೋಧಿಸ್ತಾರಲ್ಲ ಅಂತ ಸೊಕ್ಕೊಂಡು ಹಿಂದೂಗಳು ನೋಡಿದ್ರೆ ಭಯ ಆಗೋದು ಅಂತ ವೀರ ಸಾವರ್ಕರ್ ಯಾವುದೋ ಕಾಲದಲ್ಲಿ ಕೊಟ್ಟ ತತ್ವ. ಅರ್ಥಾತ್ ಧರ್ಮಕ್ಕೆ ಸಮಸ್ಯೆ ಬಂದರೆ ನಮ್ಮ ಧರ್ಮದಲ್ಲೇ ಹುಟ್ಟಿ ಧರ್ಮವನ್ನು ವಿರೋಧಿಸಲೆಂದು ಹೊರತಾಗಿ ಇನ್ಯಾರಿಂದಲೂ ಸನಾತನ ಧರ್ಮಕ್ಕೆ ಸಮಸ್ಯೆ ಇಲ್ಲ. ನಮ್ಮವರನ್ನ ಜಾಗೃತಗೊಳಿಸಿ ಸಾಕು. ಪರಿಣಾಮ ಧರ್ಮ ನಿರಂತರವಾಗಿ ನಿತ್ಯ ಗಂಗೆ ಅಂತ ಹರಿಯುತ್ತೆ. ಆ ಸೃಷ್ಟಿ ಆದರಲ್ಲಿ ತಾಯಿ ಶಾರದೆ ಪ್ರಥಮ ವೀಣ ಜಂಕಾರ ಓಂಕಾರವಾಗಿ ಹೊರಬಂದು ಶಿವನ ಢಮರುಗಳಿಂದ ವ್ಯಾಕರಣದ ಸ್ವರೂಪವನ್ನು ಪಡೆದು ವೇದಗಳಾಗಿ ಮಾರುಕೊಂಡು ನಮ್ಮ ರಕ್ತದ ಧಮನಿಗಳಲ್ಲೂ ಸಂಸ್ಕಾರದಂತೆ ಸಂಚರಿಸಿ ನಮಗೆ ಗೊತ್ತೋ ಗೊತ್ತಿಲ್ಲದೆಯೋ ತಲೆಮಾರಿಂದ ತಲೆಮಾರಿಗೆ, ಪೀಳಿಗೆಯಿಂದ ಪೀಳಿಗೆಗೆ, ಜನಾಂಗದಿಂದ ಜನಾಂಗಕ್ಕೆ ಸಂಸ್ಕೃತಿ ರೂಪದಲ್ಲಿ ಹರಿದು ಬರುತ್ತಾ ಸಾಧು ಸಂತ ಋಷಿ ಮುನಿಗಳ ಜಗದ್ಗುರುಗಳ ಮಡಿಲಿನಲ್ಲಿ ಸಂರಕ್ಷಣೆಗೊಂಡು ಕ್ಷತ್ರಿಯೇತರ ಕ್ಷಾತ್ರದೇಶನ ಖಡ್ಗಗಳಿಂದ ಗಡಿಯ ಭಾಗದಲ್ಲಿ ಸಂರಕ್ಷಿಸಲ್ಪಟ್ಟು ತನ್ನ ಮೇಲೆ ದಾಳಿ ಮಾಡಿದಂಥ ದಾಳಿಕೋರ ಜನಾಂಗಗಳನ್ನು ತಾನೇ ಜೀರ್ಣಿಸಿಕೊಂಡು ಆ ಜಠರಾಗ್ನಿಯ ಜ್ಞಾನಾಗ್ನಿ ಸ್ವರೂಪದಲ್ಲಿ ಹೊರಹೊಮ್ಮಿ ಇಡೀ ಜಗತ್ತನ್ನು ಬೆಳಗ್ತಿರುವಂಥ ಅಗ್ನಿ ಎಷ್ಟು ಪವಿತ್ರವಾಗಿ ಗಾಳಿಯಂತೆ ಎಲ್ಲೆಡೆ ಸ್ಥಿತವಾಗಿ ಹಿಂದೂ ಮಹಾಸಾಗರದಂತೆ ಭೋರ್ಗರಿತ ಇಡೀ ಜಗತ್ತಿನ ಮುಂದೆ ಜ್ಞಾನ ಭಾಸ್ಕರನಂತೆ ನಿಂತು ತನ್ನ ಜ್ಞಾನ ಉಷಕಿರಣಗಳಿಂದ ಇಡೀ ಮನುಕುಲವನ್ನು ಪ್ರಜ್ವಲಿಸ್ತಾ ನಿಂತಿರುವಂಥ ಏಕೈಕ ಜೀವಂತ ಪ್ರಾಚೀನ ಧರ್ಮ ಅಂತ ಜಗತ್ತಿನಲ್ಲಿ ಯಾವುದಾದ್ರು ಇದ್ರೆ ಅದು ನಮ್ಮ ಸನಾತನ ಹಿಂದೂ ಧರ್ಮ ಮಾತ್ರ. ನಮಗಿರುವ ಇತಿಹಾಸ ಇದು ನಮ್ಮ ಪರಿಚಯ. ಇದನ್ನು ಮುಂದಿನ ಪೀಳಿಗೆ ಮಕ್ಕಳಿಗೆ ತಲುಪಿಸುವಂಥ ಕಾರ್ಯ ಅಷ್ಟೇ ನಮ್ಮದು. ಆ ತಲುಪಿಸುವಂಥ ಕಾರ್ಯವನ್ನು ಜವಾಬ್ದಾರಿಯುತವಾಗಿ ಮಾಡೋಣ. ಜಾತಿ ಮತ ಪಂಥ ರಾಜಕೀಯ ಆಸಕ್ತಿಗಳ ಭೇದಗಳನ್ನು ತೊರೆದು ಧರ್ಮದ ಅಡಿಯಲ್ಲಿ ಬಂದು ಕೂತು ಧರ್ಮಕ್ಕೋಸ್ಕರ ಸರ್ವಸ್ವವನ್ನು ಮುಡಿಪಾಗಿಡುವಂಥ ಕಾರ್ಯ ನಮ್ಮಿಂದಾಗಲಿ. ಅದಕ್ಕೆ ತಾಯಿ ಭಾರತಿ ಪ್ರೇರಣೆಯನ್ನು ಕೊಡಲಿ ಅಂತ ಕೇಳ್ಕೊಳ್ತಾ, ನನಗೆರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಸಮಿತಿಯ ಸಂಘಟನೆ ಎಲ್ಲ ಹಿರಿಯರಿಗೆ, ವಿಶೇಷವಾಗಿ ನಮ್ಮ ವಿಶ್ವ ಹಿಂದೂ ಪರಿಷತ್ ಭಜಂಗಳ ಮಾತೃಶಕ್ತಿ ದುರ್ಗಾವಾಹಿನಿಯ ಕಾರ್ಯಕರ್ತ ಅಣ್ಣಂದಿರು ಮತ್ತು ತಾಯಿಂದಿರು, ಊರಿನಲ್ಲಿ ಒಂದು ಧಾರ್ಮಿಕ ಸಭೆ ಮಾಡಬೇಕಂದ್ರೆ ವಾರಗಟ್ಟಲೆ ತಿಂಗಳಗಟ್ಟಲೆ ಮನೆ ಬಿಟ್ಟು ಊಟ ಬಿಟ್ಟು ನಿದ್ದೆಗೆಟ್ಟು ಅವ್ರಿಗೇನು ಮನೇಲಿ ಕೆಲಸ ಇಲ್ಲ ಅಂತಲ್ಲ, ಮನೆಯಲ್ಲಿ 108 ಕೆಲಸ ಇದ್ರು. ಮನೆ ಕೆಲಸ, ಆಮೇಲೆ ಮೊದಲು ಧರ್ಮದ ಕೆಲಸ, ದೇಶದ ಕೆಲಸ, ದೇವಸ್ಥಾನದ ಕೆಲಸ ಆಗಬೇಕಂತ ವೈಯಕ್ತಿಕ ಕೆಲಸ ಬದಿಗಿಟ್ಟು ಬಂದು ಶ್ರಮಿಸ್ತಿರ್ತಾರೆ. ನಮ್ಮ ಜಾಗೃತಿಗೆ, ನಮ್ಮ ಮನೆ ಮುಂದೆ ಇರುವಂಥ ತುಳಸಿ ಕಟ್ಟೆ ರಕ್ಷಣೆಗೆ, ನಮ್ಮ ಮನೆ ಹಿತ್ತಲ್ಲಿರುವಂಥ ಗೋಮಾತೆ ರಕ್ಷಣೆಗೆ, ನಮ್ಮ ಮನೆ ದೇವರ ಕೋಣೆಯಲ್ಲಿರುವಂಥ ಆ ದೇವರ ಮೂರ್ತಿ ಭಾವಚಿತ್ರಗಳ ರಕ್ಷಣೆಗೆ, ನಮ್ಮ ಮನೆಯಲ್ಲಿರುವಂಥ ಸಹೋದರಿಯರ ರಕ್ಷಣೆಗೆ ತಮ್ಮ ಸರ್ವಸ್ವವನ್ನು ಉಡುಪಾಗಿಟ್ಟು ಧರ್ಮ ದೇಶಕ್ಕೋಸ್ಕರ ಶ್ರಮಿಸ್ತಿರುವಂಥ ಕಾರ್ಯಕರ್ತ ಅಣ್ಣಂದಿರು ಮಧ್ಯರಾತ್ರಿ 12 ಗಂಟೆ ಬೆಳಗಿನ ಜಾವ 2-6 ಗಂಟೆವರೆಗೂ ಊರು ತುಂಬ ಕೇಸರಿ ತೋರಣ ಬಂಟಿಕ್ಸು ಬ್ಯಾನರ್ಗಳನ್ನು ಕಟ್ಕೊಂಡು ನಿಂತಿರ್ತಾರೆ. ಅಷ್ಟು ನಿಸ್ವಾರ್ಥವಾಗಿ ಧರ್ಮಕ್ಕೋಸ್ಕರ ಶ್ರಮಿಸುವಂಥ ನಮ್ಮ ಕಾರ್ಯಕರ್ತ ಅಣ್ಣಂದಿರು, ಅಂಥ ಕಾರ್ಯಕರ್ತ ಅಣ್ಣಂದಿರಿಗೆ ನಾವು ಏನು ಗೌರವ ಸಲ್ಲಿಸ್ತೀವೋ ನನಗೆ ಗೊತ್ತಿಲ್ಲ. ಆದರೆ ಸೇರುವಂಥ ಸಮಸ್ತ ಹಿಂದೂ ಬಾಂಧವರಲ್ಲಿ ಕೈ ಮುಗಿದು ವಿನಂತಿ, ದಯವಿಟ್ಟು ಕಾರ್ಯಕ್ರಮ ಮುಗಿಸ್ಕೊಂಡು ವಾಪಸ್ ಹೋಗೋಕ್ಕೂ ಮುಂಚೆ ನಿಮ್ಮ ಸುತ್ತಮುತ್ತ ಹೆಗಲ ಮೇಲೆ ಕೇಸರಿ ಶಾಲೆ ಹಾಕೊಂಡು ನಿಂತಿರುವಂಥ ಕಾರ್ಯಕರ್ತ ಅಣ್ಣಂದಿರಿದ್ದಾರೆ. ದಯವಿಟ್ಟು ಹಿಂದೂ ಬಾಂಧವರು ಆ ಕಾರ್ಯಕರ್ತ ಅಣ್ಣಂದಿರ ಹತ್ರ ಹೋಗಿ ಅವರ ಹೆಗಲು ತಟ್ಟಿ, ನಿಮ್ಮ ಮನೆಯ ವೈಯಕ್ತಿಕ ಕೆಲಸ ಬದಿಗಿಟ್ಟು ಬಂದು ದೇಶ ಧರ್ಮ ದೇವಸ್ಥಾನದ ಕೆಲಸ ಮಾಡ್ತಿದ್ದೀರಲ್ಲಪ್ಪ, ನಿಮ್ಮನ್ನು ನೋಡಿದ್ರೆ ಹೆಮ್ಮೆ ಅನಿಸುತ್ತೆ ಅಂತ ಆ ಕಾರ್ಯಕರ್ತ ಅಣ್ಣಂದ್ರೆ ಹೆಗಲು ತಟ್ಟಿ ಶಬಾಷ್ ಅಂತ ಹೇಳಿ ಹೋಗಿ ಸಾಕು. ನಮ್ಮ ಕಾರ್ಯಕರ್ತ ಅಣ್ಣನಿಗೆ ನಾವು ಕೊಡುವ ಗೌರವ ಅದು. ಶಾಸ್ತ್ರಕಾರ ಮಾರ್ಗದರ್ಶನ, ಧರ್ಮೋ ರಕ್ಷತಿ ರಕ್ಷಿತಃ. ಯಾರು ಧರ್ಮ ರಕ್ಷಣೆ ಮಾಡ್ತಾರೋ ಅವರ ರಕ್ಷಣೆಗೆ ಧರ್ಮವೇ ನಿಂತಿರುತ್ತೆ. ಆದ್ದರಿಂದ ಧರ್ಮದ ಕೆಲಸ ಮಾಡ್ತಿರುವಂಥ ನಾವೆಲ್ಲ ಕಾರ್ಯಕರ್ತ ಅಣ್ಣಂದಿರ ಪರವಾಗಿ, ತಾಯಿಂದಿರ ಪರವಾಗಿ ಬೆನ್ನಿಗೆ ಬೆನ್ನೆಲುಬಾಗಿ ನಿಂತು ಅವರಿಗೆ ಬೆಂಬಲ ಸೂಚಿಸುವಂಥ ಕೆಲಸ ನಾವೆಲ್ಲ ಸಮಸ್ತ ಹಿಂದೂ ಬಾಂಧವರದು. ಆ ಕೆಲಸವನ್ನು ಜನ್ಮಸಿದ್ಧ ಜವಾಬ್ದಾರಿಯನ್ನು ಪಾಲಿಸೋಣ, ಕಾರ್ಯಕರ್ತ ಅಣ್ಣಂದಿರಿಗೆ ಬೆಂಬಲವಾಗಿ ನಿಲ್ಲೋಣ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ, ಕಾರ್ಯಕ್ರಮವನ್ನು ಇಷ್ಟು ಅಚ್ಚುಕಟ್ಟಾಗಿ ಯೋಜನೆ ಮಾಡಲಿಕ್ಕೆ ಶ್ರಮಿಸಿರುವಂಥ ನೆಚ್ಚಿನ ಕಾರ್ಯಕರ್ತ ಅಣ್ಣಂದಿರಿಗೆ, ತಾಯಿಂದಿರಿಗೆ ಶತ ನಮನಗಳನ್ನು ಸಲ್ಲಿಸ್ತಾ, ಗುರು ಮಹಾರಾಜು ಶಾರದಾ ಮಾತೆ ನನ್ನ ಕೈಲಿ ಆಡಿಸಿದಂತೆ ಹೇಳಿಸಿದಂತೆ 2 ಮಾತನ್ನು ಕೇಳಿಸ್ಕೊಂಡಂಥ ವಿದ್ವತ್ ಗಣ್ಯರಿಗೆ, ದೇಶಭಕ್ತ ಬಾಂಧವರಿಗೆ, ಮಾತಾ ಭಗಿಣಿಯರಿಗೆ, ಇಡೀ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡಿರುವಂಥ ರಕ್ಷಕ ಬಂಧುಗಳಿಗೆ, ಪತ್ರಕರ್ತ ಬಾಂಧವರಿಗೆ ಹಾಗೂ ಎಲ್ಲ ಕಿರಿಯರ ಪಾದಗಳಿಗೆ ಮತ್ತೊಮ್ಮೆ ನನ್ನ ಹಣೆಚ್ಚಿ ನಮಸ್ಕರಿಸ್ತೇನೆ. ಭಗವಂತನೇ ಆಡಿಸಿದಂಥ ಮಾತುಗಳನ್ನು ಶ್ರೀ ಮಹಾಲಿಂಗೇಶ್ವರ ದೇವರ ಪಾದರವಿಂದಗಳಲ್ಲಿ, ತಾಯಿ ಭಾರತೀಯ ಪಾದರವಿಂದಗಳಿಗೆ ಅರ್ಪಿಸ್ತಾ, ಜೈ ಹಿಂದ್, ವಂದೇ ಮಾತರಂ. ಹರಿ ಓಂ ತತ್ ಸತ್ ಶ್ರೀರಾಮಕೃಷ್ಣ ಅರ್ಪಣಮಸ್ತು. ನಿಮ್ಮೂರಿನ ಸುದ್ದಿ ಕಾರ್ಯಕ್ರಮಗಳ ವರದಿಯನ್ನು ನಾವು ಬಿತ್ತರಿಸಲಿದ್ದೇವೆ. ಈ ಕೆಳಗಿನ ನಂಬರನ್ನು ಸಂಪರ್ಕಿಸಿ.